ನಾವು ಬೇಸಿಕಲಿ ಸುಡುಗಾಡಿಸಿದ್ರಾಗಿರೋದ್ರಿಂದ ಅವರು ಸುಡುಗಾಡಲ್ಲಿ ಪೂಜೆ ಮಾಡಿಸ್ತಾರೆ, ಶಾಂತಿ ಮಾಡಿಸ್ತಾರೆ. ಆಮೇಲೆ ಯಾವುದೇ ಒಂದು ಹಳ್ಳಿಯಲ್ಲಿ ಹೊಸ ಸ್ಮಶಾನ ಆದ್ರೆ ಆ ಸ್ಮಶಾನಕ್ಕೆ ಪೂಜೆ ಮಾಡೋರು ಯಾರಂದ್ರೆ ನಾವೇ. ಕ್ರೈಮ್ ಸ್ಟೋರಿ ಅಂತ ಒಂದು ಏನು ಬರ್ತಾ ಇತ್ತು, ಅದರಲ್ಲಿ ನಮ್ದೊಂದು ಕಲೆ ಸಂಪ್ರದಾಯ ಮತ್ತೆ ಆ ಒಂದು ಶಕ್ತಿಯಾಗಿ ಬಳಸ್ಕೊಳ್ತಕ್ಕಂಥ ಆಚರಣೆಗಳು ಅವೆಲ್ಲ ತೋರಿಸಿದ್ದಾರೆ. ಟೀಚಿಂಗ್ ಬಿಟ್ಟಿದ್ದೀನಿ, ಕಾರಣ ಏನಂತಂದ್ರೆ ಟೀಚಿಂಗ್ ಅಲ್ಲಿ ಸಂಬಳ ತುಂಬಾ ಕಡಿಮೆ, ಆದ್ರೆ ಸರ್ಕಾರಿ ನೌಕರನಾಗಬೇಕು. ಖಾಸಗಿ ಶಾಲೆಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸೋದು ತುಂಬಾ ಕಠಿಣ, ಸಂಬಳ ತುಂಬಾ ಕಡಿಮೆ, ಕೆಲಸದ ಪ್ರೆಷರ್ ಜಾಸ್ತಿ ಇರುತ್ತೆ. ಅಂದ್ರೆ ನನ್ನ ಫೀಲ್ಡ್ ಬೇರೆ, ನಾನು ಕೆಲಸ ಮಾಡ್ತಾ ಇರೋದೇ ಬೇರೆ. SC ಏನು ರಿಸರ್ವೇಶನ್ ಇದೆ, SC ಅಲ್ಲಿ ಅತಿ ಹೆಚ್ಚು ಒಂದು ಪ್ರತ್ಯೇಕ ಸಮುದಾಯದವರು ಅತಿ ಹೆಚ್ಚು ತಗೊಂತಾ ಇದ್ದಾರೆ ನೌಕರಿಗಳು. ಶಿವ ಶಿವ ಶಂಭೋ. ಸರ್, ನನ್ನ ಹೆಸರು ವಿಠಲ್ ಅಂತೇಳಿ. ನನಗೆ 3 ಜನ ಮಕ್ಕಳಿದ್ದಾರೆ, ಒಂದು ಗಂಡು 2 ಹೆಣ್ಣು. ಇವರು ನಮ್ಮ ವೈಫ್ ರೇಷ್ಮಾ ಅಂತೇಳಿ. ನಮ್ದು ಮೂಲ ಊರು ಪಕ್ಕದಲ್ಲೇ ಅಗರಿಬೊಮ್ಮನಹಳ್ಳಿ ತಾಲೂಕು ಹೊಸಕೇರಿ ಅಂತೇಳಿ ನಮ್ಮ ಮೂಲ ಊರು. ನಾವು ಅಲೆಮಾರಿ ಸಮುದಾಯ, ಅಂದರೆ ಒಂದೊಂದು ಊರಲ್ಲಿ ಟೆಂಟ್ ಹಾಕೊಂಡು ಆ ಊರಲ್ಲಿ ವ್ಯಾಪಾರ ಅಥವಾ ನಮ್ಮದು ಕುಲ ಕಸಬೇನಿದೆ ಸುಡುಗಾಡಿಸಿದ್ರೆ ಕೈ ಚಾಳಕ ಮಾಡಿಕೊಂಡು ಇರ್ತಕ್ಕಂಥವ್ರು. ನಾವು ಎಲ್ಲೂ ಒಂದು ನೆಲೆ ಇರಲಿಲ್ಲ ನಮಗೆ. ಇವತ್ತು ಗಂಗಾವತಿಯಲ್ಲಿದ್ದರೆ ನಾಳೆ ಕಂಪ್ಲಿಯಲ್ಲಿ, ಇನ್ನೊಂದೂರಲ್ಲಿ ಶಿಬಿರದಿನಲ್ಲಿ, ಮತ್ತು ಕೊಪ್ಪಳದಲ್ಲಿ, ಶಿವಮೊಗ್ಗದಲ್ಲಿ, ಚನ್ನರಾಯಪಟ್ಟಣ, ಮೈಸೂರು, ಈ ಥರ ಎಲ್ಲೆಲ್ಲಿ ಟೆಂಟ್ಗಳು ಹಾಕಂತ ಇದ್ವಿ. ಟೆಂಟ್ಗಳು ಹಾಕೊಂಡು ಊರಾಚೆ ಇರೋದು ನಾವೇ ಸುಡುಗಾಡಿಸಿದ್ರು ಅಂತ ನಾವು ಮಾಡ್ತಾ ಇದ್ವಿ. ಎಲ್ಲ ಊರಲ್ಲೇ ಇದ್ದೀವಿ. ಹೊಸಪೇಟೆಯಲ್ಲಿ ಯಾಕೆ ಸೆಟ್ಲ್ ಆಗಿದ್ವಿ ಅಂತಂದರೆ ಆ ಟೈಮಲ್ಲಿ ಇಲ್ಲಿ ಮೈನಿಂಗ್ ತುಂಬ ಚೆನ್ನಾಗಿತ್ತು. ಮೈನಿಂಗ್ ಚೆನ್ನಾಗಿದ್ದಾಗ ನಮ್ಮ ಹಿರಿಯರೆಲ್ಲರೂ ಭಿಕ್ಷಾಟನೆ ವೃತ್ತಿ ಮಾಡೋರು, ಹಿರಿಯರು ವಯಸ್ಸಾದವರು. ನಾವೇನಿದ್ದೀವಿ ಅಲ್ಲಿ ಇಲ್ಲಿ ಕೆಲಸ ಮಾಡೋರು. ಹಂಗಿದ್ದಾಗ ಅವ್ರಿಗೆ 2 ರೂಪಾಯಿ ಕಾಸು ಆಗ್ತಾಯಿತ್ತು. ನಾವು ವ್ಯಾಪಾರ ಮಾಡೋರು, ಬಟ್ಟೆ ವ್ಯಾಪಾರ ಮಾಡೋರು, ಗಡಿಯಾರ, ವಾಚ್ಗಳು, ಇನ್ನು ಬೇರೆ ಬೇರೆ ವ್ಯಾಪಾರ ಮಾಡೋದು ಕೂಡ ವ್ಯಾಪಾರ ಆಗ್ತೈತೆ. ಯಾಕಂದರೆ ಮೈನಿಂಗ್ ಇರೋದ್ರಿಂದ ಸಾಕಷ್ಟು ಜನಗಳಿದ್ರು ಇಲ್ಲಿ, ಜನರ ಹತ್ರ ದುಡ್ಡಿತ್ತು, ನಮಗೂ ವ್ಯಾಪಾರ ಚೆನ್ನಾಗಿ ಆಗ್ತಿತ್ತು. ಹಂಗಾಗಿ ಇದೇ ಊರಲ್ಲೇ ಸೆಟ್ಲ್ ಆದ್ವಿ. ಈ ಊರಲ್ಲಿ ಸೆಟ್ಲ್ ಆದಮೇಲೆ ನಮಗೆಲ್ಲ ಒಂದೊಂದೇ ಆಗ್ತಾ ಬಂತು. ಆಮೇಲೆ ನಾವು ಭಾಳ ವರ್ಷ ಇರೋದ್ರಿಂದ ನಮಗೆಲ್ಲ ರೇಷನ್ ಕಾರ್ಡ್ ಆಯಿತು, ಆಧಾರ್ ಕಾರ್ಡ್ ಆಯಿತು. ಅದಾದಮೇಲೆ ಸರ್ಕಾರ ನಮಗೆಲ್ಲ ನಿವೇಶನ ಕೊಡ್ತು. ನಿರ್ಗತಿಕರು ಊರಾಚೆ ಇರೋದ್ರಿಂದ ನಮಗೆಲ್ಲ ಸರ್ಕಾರ ನಿವೇಶನ ಕೊಡ್ತು, ಮನೆಯೂ ಕೊಡ್ತು. ಇವೆಲ್ಲ ನಮ್ಮ ಸರ್ಕಾರ ಕಟ್ಟಿಸ್ಕೊಟ್ಟಿರ್ತಕ್ಕಂಥ ಮನೆಗಳು. ಅಂದರೆ ನಿವೇಶನ ಕೂಡ ಸರ್ಕಾರದ್ದೇ. ಆಮೇಲೆ ಮನೆ ಕಟ್ಟಕ್ಕೆ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ 3,80,000 ಎಷ್ಟೋ ಬರ್ತೈತೆ. ಅದು ಹಾಕಿ ನಾವು ಇನ್ನು ಮಿಕ್ಕಿದ್ದೆಲ್ಲ ಸಂಘಗಳಲ್ಲಿ, ವಾರದ ಸಂಘ, ದಿನದ ಸಂಘ, ಅಲ್ಲಿ ಇಲ್ಲೆಲ್ಲ ಸಾಲ ತೊಗೊಂಡ್ಬಂದು ಮನೆಗಳೆಲ್ಲ ಕಟ್ಕೊಂಡಿದ್ದೀವಿ. ಹಾಗಾಗಿ ಸರ್ಕಾರಕ್ಕೆ ಇದು ಒಂದು ನಾನು ನಮಸ್ಕಾರ ಹೇಳ್ತೀನಿ. ಯಾಕಂದರೆ ನಮ್ಮಂಥ ನಿರ್ಗತಿಕರಿಗೆ ನಿವೇಶನ ಕೊಟ್ಟು ಮನೆಯೂ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಸರ್ಕಾರ ನಮ್ಮ ಜೊತೆ ಇದೆ, ನಮಗೆಲ್ಲ ಸಹಾಯ ಮಾಡಿದೆ. ಅದ್ರ ಬಗ್ಗೆ 2 ಮಾತಿಲ್ಲ. ಇವರು ನಮ್ಮ ಅಪ್ಪನ ಅಣ್ಣ, ಅಂದರೆ ನಮ್ಮ ದೊಡ್ಡಪ್ಪ, ಅವ್ರು ನಮ್ಮ ಚಿಕ್ಕಪ್ಪ ಆಗಬೇಕು. ನಮಸ್ಕಾರ. ಇಲ್ಲಿರೋರು ಎಲ್ಲರೂ ನಮ್ಮ ಸಂಬಂಧಿಕರೇ. ಎಷ್ಟು ಮನೆ ಇದೆ ಇಲ್ಲಿ? ಇಲ್ಲಿ 108 ಮನೆಗಳಿದ್ದಾವೆ. 108 ಮನೆಗಳು. 108 ಸುಡುಗಾಡಿಸಿದ್ದ ಸಮುದಾಯದ ಅಂದರೆ ಸುಡುಗಾಡಿಸಿದ್ದ ಸಮುದಾಯದವರು ಇದ್ದಾರೆ. 1 ಅಥವಾ 2 ಬುಡಗ ಜಂಗಮದವರು ಇದ್ದಾರೆ, ಮತ್ತು ಶಿಳೆಕ್ಯಾತರು ಇದ್ದಾರೆ. ಆಮೇಲೆ ಕೊರ್ಚರಿದ್ದಾರೆ, ದಾಸರಿದ್ದಾರೆ, ಚನ್ನದಾಸರಿದ್ದಾರೆ. ಎಲ್ಲ ಅಲೆಮಾರಿ ಸಮುದಾಯಗಳೇ, ಭಿಕ್ಷಾಟನೆ ಅದು ಇದು ಬೇರೆ ಬೇರೆ ಮಾಡ್ತಕ್ಕಂಥವ್ರು. ಈಗ ಅವ್ರಿಗೆಲ್ಲ ನೆಲೆ ಬಿಟ್ಟಿದೆ. ಈಗ ಈ ಥರ ವಯಸ್ಸಾದವರು ಮಾತ್ರ ನಮ್ಮ ಕಲೆ ಎಲ್ಲ ಮಾಡ್ತಾರೆ. ನಮ್ಮಂಥವ್ರೆಲ್ಲ ಅಲ್ಲಿ ಫ್ಯಾಕ್ಟ್ರಿಗಳಲ್ಲಿ, ಆಮೇಲೆ ತಳ್ಳು ಗಾಡಿಯಲ್ಲಿ, ಆಮೇಲೆ ಕೆಲವರು ಓದ್ತಾ ಇದ್ದಾರೆ. ಯೂನಿವರ್ಸಿಟಿ, ಹಂಪಿ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಾರೆ, ಹೊಸಪೇಟೆಯಲ್ಲೆಲ್ಲ ಓದ್ತಾ ಇದ್ದಾರೆ. ಎಲ್ಲ ಡಿಗ್ರಿಗಳು ಮಾಡ್ಕೊತಾ ಇದ್ದಾರೆ, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ಡಾಕ್ಟ್ರ್ ಮಾಡ್ತಾ ಇದ್ದಾರೆ. ನಮ್ಮ ಸ್ವಂತ ಅಕ್ಕನ ಮಕ್ಕಳು ಇಬ್ಬರು, ಒಬ್ಬನು ಇಂಜಿನಿಯರ್ ಇದ್ದಾನೆ, ಒಬ್ಬ ಡಾಕ್ಟ್ರ್ ಇದ್ದಾರೆ. ನಮ್ಮ ಅಕ್ಕನ ಮಕ್ಕಳೇ, ಒಬ್ಬ ಡಾಕ್ಟ್ರು, ಒಬ್ಬ ಇಂಜಿನಿಯರು ಇದ್ದಾರೆ. ಮತ್ತು ಇವನು ನಮ್ಮ ಅಣ್ಣನ ಮಗ ಗಿಟಾರ್ ಕಲಿತಾ ಇದ್ದಾನೆ. ಅಂದರೆ ಅದೊಂದು ಕಲೆ ಕಲಿತಾ ಇದ್ದಾರೆ. ಇಲ್ಲ ಗಿಟಾರ್ ಇಲ್ಲ, ಅಂದರೆ ಇದನ್ನ ಕಲಿತಾ ಇದ್ದಾರೆ. ಜಸ್ಟ್ ಒಂದೊಂದು ಎಲ್ಲದಕ್ಕೂ ನಾವು ಕೂಡ ತೆರೆದುಕೊಳ್ತಾ ಇದ್ದೀವಿ. ಈ ಜಾಗತೀಕರಣ ಏನು ಬಂತಲ್ಲ, ಅಂದರೆ ನಾವು ಇನ್ನೂ 0 ಹಂತದಲ್ಲಿದ್ದೀವಿ. 0 ಹಂತದಲ್ಲಿ ಇರೋದ್ರಿಂದ ಒಂದೊಂದೇ ನಮಗೂ ಕೂಡ ಆಸೆ ಇರುತ್ತಲ್ಲ, ನಾವು ಸೆಲೆಬ್ರಿಟಿ ಆಗಬೇಕು, ಕ್ರಿಕೆಟರ್ ಆಗಬೇಕು. ನಿಮಗೂ ಸ್ಟಾರ್ಸ್ ಆಗೋಕ್ಕೆ ಆಸೆ ಇದೆ? ಅಲ್ಲಲ್ಲ, ನಮಗಂತಲ್ಲ, ನಮ್ಮ ಜನಗಳಿಗೂ. ತಾರೆ ಜಮೀನ್ ಪರ್ ಅಂದರೆ ಈ ನೆಲದ ತಾರೆಗಳಿಗೆ ಎಲ್ಲರಿಗೂ ತಾರೆಗಳು ಆಗ್ಬೇಕಂತ ಇರುತ್ತೆ. ತಾರೆ ಅಂದ್ರೇ ಕ್ರಿಕೆಟರ್ ಅಷ್ಟೇ ಅಲ್ಲ, ಎಲ್ಲದು ಆ ಥರ ನಮ್ಮ ಜನಗಳು ಎಲ್ಲ ಮಾಧ್ಯಮಗಳಲ್ಲೇ ಇದ್ದಾರೆ. ಅಂದರೆ ಇವತ್ತು TV ನ್ಯೂಸ್ ಮಾಧ್ಯಮಗಳಲ್ಲಿದ್ದಾರೆ, ವಾರ್ತಾ ಪತ್ರಿಕೆಯಲ್ಲಿ ಇದ್ದಾರೆ, IAS ಆಫೀಸರ್ ಆಗಿದ್ದಾರೆ, KS ಆಫೀಸರ್ ಆಗಿದ್ದಾರೆ, ಆಮೇಲೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿದ್ದಾರೆ, ಆಮೇಲೆ ಇಂಡಿಯನ್ ಆರ್ಮಿಯಲ್ಲಿದ್ದಾರೆ, ಶಿಕ್ಷಕರಾಗಿದ್ದಾರೆ, ಪೊಲೀಸ್ ಆಫೀಸರ್ಸ್ ಆಗಿದ್ದಾರೆ, ತಹಶೀಲ್ದಾರ್ ಆಗಿದ್ದಾರೆ. ಸುಮಾರು ಜನ ಅಂದರೆ ಈ ಒಂದು ಇತ್ತೀಚೆಗೆ ಎಲ್ಲ ಎಜುಕೇಷನ್ ಬಗ್ಗೆ ತುಂಬ ಗೌರವ ಕೊಡ್ತಾ ಇದ್ದಾರೆ. ನಮ್ಮ ತಂದೆಗೆ 76 ವರ್ಷ, ಮೊನ್ನೆ ತೀರ್ಕೊಂಡಿದ್ದಾರೆ. ಆ ಕಾಲದಲ್ಲಿ 3ನೇ ಕ್ಲಾಸ್ ಓದಿದ್ದಾರೆ.
ಜಸ್ಟ್ 3ನೇ ಕ್ಲಾಸ್. ಎಷ್ಟೊಂದು 60 ವರ್ಷದಿಂದ 60-70 ವರ್ಷದಿಂದ 60 ವರ್ಷದ ಹಿಂದೆ 1953ರಲ್ಲಿ ಅವ್ರು ಓದಿದ್ದಾರೆ. ಇವತ್ತೊಬ್ಬ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಮಾಡ್ಕೊಂಡವ್ರಿಗೆ ಏನು ನಾಲೆಡ್ಜ್ ಇರುತ್ತೆ ಇವ್ರಿಗೆ ಆ ನಾಲೆಡ್ಜ್ ಇದೆ. ನಿಮ್ಮ ತಂದೆಯವರಿಗೆ ತಂದೆಯವ್ರಿಗೆ ಅಂತ ಅಲ್ಲ, ನಮ್ಮ ದೊಡ್ಡಪ್ಪರ ಸಮಕಾಲೀನ. ಇವ್ರು ನಮ್ಮ ದೊಡ್ಡಪ್ಪರು ಇವ್ರು ಒಂದು ಅಕ್ಷರ ಹೋಗಿಲ್ಲ, ಶಾಲೆಗೆ ಹೋಗಿ ಒಂದು ಅಕ್ಷರ ಓದಿಲ್ಲ, ಶಾಲೆಗೆ ಹೋಗಿಲ್ಲ. ಇವ್ರು ನೀವು ಏನು ವಿಚಾರ ಕೇಳ್ರಿ ಎಲ್ಲ ಹೇಳ್ತಾರೆ. ಅಂದರೆ ಇವ್ರು ಓದಿರೋದು ಯೂನಿವರ್ಸಿಟಿಗಳಲ್ಲ, ಓಪನ್ ಯೂನಿವರ್ಸಿಟಿ, ಬದುಕಿಲ್ಲ ಯೂನಿವರ್ಸಿಟಿಯಲ್ಲಿ ಹೋಗಿದ್ದಾರೆ. ಹಂಗೆ ಅಷ್ಟು ನಾಲೆಡ್ಜ್ ಇದೆ ನಮ್ಮ ಜನನೇ. ಹಾಗೆ ನಾನು ಸರ್ MA ಹಂಪಿ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದಲ್ಲಿ MA ಮಾಡಿದ್ದೀನಿ, ಹಿಸ್ಟ್ರಿ ಚರಿತ್ರೆಯಲ್ಲಿ MA ಮಾಡಿದ್ದೀನಿ, ಮತ್ತು D.Ed ಮಾಡಿದ್ದೀನಿ. 8 ವರ್ಷ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಿದ್ದೀನಿ. ನಾನೊಬ್ಬ ಟೀಚರಾಗಿ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಿದ್ದೀವಿ. CET ಎಲ್ಲ ಅಟೆಂಡ್ ಮಾಡಿದ್ದೀವಿ. CETಯಲ್ಲಿ ನಮಗೆ ಜಾಬ್ ಆಗಿಲ್ಲ, ಅಂದರೆ ಸರ್ಕಾರಿ ನೌಕರಿ ಸಿಗಲಿಲ್ಲ. ಆದರೂ ಈಗಲೂ ನಮ್ಮ ಮನೆಯಲ್ಲೆಲ್ಲ ಓದ್ತಾ ಇರ್ತೀವಿ, ಟ್ಯೂಷನ್ಗಳೆಲ್ಲ ಮಾಡ್ತಾ ಇರ್ತೀವಿ. ಮತ್ತು ಈಗ ಬದುಕೋಕ್ಕೋಸ್ಕರ ಬೇರೆ ಕೆಲಸ ಮಾಡ್ತಾಯಿದ್ದೀವಿ. ಈಗ ನಾವು ಅಲ್ಲಿ ಮೈಸೂರಲ್ಲಿ ಒಂದು ಪ್ರೈವೇಟಲ್ಲಿ ಬೇರೆ ವರ್ಕ್ ಮಾಡ್ತಾಯಿದ್ವಿ. ಶಾಲೆ ಕಾಲೇಜುಗಳಿಗೆ ಹೋಗ್ತಾ ಇದ್ದೀನಿ, ಟೀಚಿಂಗ್ ಬಿಟ್ಟಿದ್ದೀನಿ. ಕಾರಣ ಏನಂತಂದರೆ ಟೀಚಿಂಗಲ್ಲಿ ಸಂಬಳ ತುಂಬ ಕಡಿಮೆ, ಆದರೆ ಸರ್ಕಾರಿ ನೌಕರನಾಗಬೇಕು. ಖಾಸಗಿ ಶಾಲೆಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸೋದು ತುಂಬ ಕಠಿಣ. ಯಾಕೆ ಅಂತಂದರೆ ಸಂಬಳ ತುಂಬ ಕಡಿಮೆ, ಕೆಲಸದ ಪ್ರೆಷರ್ ಜಾಸ್ತಿ ಇರುತ್ತೆ. ಅದೇ ಸರ್ಕಾರಿ ಶಾಲೆಯಲ್ಲಾದರೆ ನಮ್ಮ ಜೀವನಕ್ಕೆ ಎಷ್ಟಾಗಬೇಕು ಅಷ್ಟು ಸಂಬಳ ಸಿಗುತ್ತೆ, ಹಂಗಿರುತ್ತೆ. ಯಾಕಂದರೆ ಈಗೆಲ್ಲ ಮನೆ ಬಾಡಿಗೆ, ಗ್ಯಾಸು, ಕರೆಂಟು ಬಿಲ್ಲು, ರೇಷನ್ನು, ಮಕ್ಕಳಿಗೆ ಫೀಸು ಎಲ್ಲ ಖಾಸಗಿ ಶಾಲೆಯಲ್ಲಿ ಓದಿ ಅಷ್ಟು ಸಂಬಳ ತೊಗೊಳಕ್ಕಲ್ಲ. 10,000 ಕೊಡ್ತಾರೆ, 12,000 ಕೊಡ್ತಾರೆ. ಆ ಸಂಬಳದ ಏನೂ ಮಾಡೋಕ್ಕಾಗಲ್ಲ. ನಾನೊಂದು ರೆಸ್ಟೋರೆಂಟಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಅಂದರೆ ನನ್ನ ಫೀಲ್ಡೇ ಬೇರೆ, ನಾನು ಕೆಲಸ ಮಾಡ್ತಾ ಇರೋದೇ ಬೇರೆ. ಯಾಕಂತಂದರೆ ಹೋಟೆಲಲ್ಲಿ ಅಲ್ಲಿ ಬಿಲ್ಲಿಂಗು ಎಲ್ಲ ಮಾಡ್ತೀವಿ. ಅದು ಮೈಸೂರಲ್ಲಿ ಟೌನಲ್ಲಿ. ಅಲ್ಲಿ 15,000 ಕೊಡ್ತಾಯಿದೆ ಸರ್, ಅಷ್ಟೇ. 15,000 ಕೊಡ್ತಾಯಿದ್ರೆ ಮನೆ ಬಾಡಿಗೆ, ಶಾಲೆ ಮಕ್ಕಳದು ಎಲ್ಲ ಸ್ಪೀಚ್ ಆ್ಯಂಡ್ ಹಿಯರಿಂಗು. ನಮ್ಮ ಮಗುಗೆ ಹೊರಗಡೆ ಸ್ಪೀಚ್ ಥೆರಪಿ ಕೊಡ್ಸೋಕ್ಕೆ 1 ತಿಂಗಳಿಗೆ 6,000 ಇದೆ ಟ್ಯೂಷನ್ನು. ಒಂದು ಮಗುಗೆ 3 ಮಕ್ಕಳಿಗೆ ಕಳ್ಸೋಕ್ಕಾಗಲ್ಲ, ಹಾಗಾಗಿ ಒಂದೇ ಮಗುವಿಗೆ ಕೊಡಿಸ್ತಾ ಇದ್ದೀನಿ. ಅಲ್ಲಿ ಇದೆ, ಅಲ್ಲಿ ವಾರದಲ್ಲಿ 3 ದಿನ ಕ್ಲಾಸ್ ಇರುತ್ತೆ. ವಾರದಲ್ಲಿ 3 ದಿವಸ ಇರುತ್ತೆ. ಬರೀ 45ರಿಂದ 60 ನಿಮಿಷ ಟೈಮ್ ಇರುತ್ತೆ. ಅಷ್ಟು ಕಲ್ಸೋಕ್ಕಾಗಲ್ಲ. ಜಾಸ್ತಿ ಹಣ ಕೊಟ್ಟು ತಗೊಂಡು ಅಡ್ವಾಂಟೇಜ್ ಮಕ್ಕಳಿಗೆ ಓದಿಸ್ಬೇಕು. ಯಾಕಂದರೆ ಅವರು ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ಸ್ಪೀಚ್ ಆ್ಯಂಡ್ ಹಿಯರಿಂಗಲ್ಲಿ ಸಮಯ ತುಂಬ ಕಡಿಮೆ ಇರುತ್ತೆ. ವಾರದಲ್ಲಿ 3 ದಿವಸ ಇರುತ್ತೆ ಕ್ಲಾಸು. ಆಮೇಲೆ ಜಸ್ಟ್ ಒಂದು 50 ನಿಮಿಷದಿಂದ 60 ನಿಮಿಷ ಅಷ್ಟೇ ಅಲ್ವಾ. ಅಷ್ಟರಲ್ಲಿ ಈ ಮಕ್ಕಳು ಈ ಮಕ್ಕಳಿಗೆ ಕಿವಿ ಕೇಳಿಸಲ್ಲ, ಮಾತು ಬರಲ್ಲ. ಅವ್ರನ್ನ ಕೂಡ್ಸೋಕ್ಕೇ ಒಂದು ಅರ್ಧ ಗಂಟೆ ಹೋಗ್ಬಿಡುತ್ತೆ. ಯಾಕಂದರೆ ಆ ಮಕ್ಕಳಿಗೆ ಆಲೋಚನೆ ಒಂದು ಕಡೆ ಇರಲ್ಲ. ಒಂದು ಸೆಕೆಂಡಲ್ಲಿ, ಫ್ರಾಕ್ಷನ್ಸ್ ಆಫ್ ಸೆಕೆಂಡಲ್ಲಿ ಚೇಂಜ್ ಆಗಿಬಿಡ್ತಾರೆ. ಹಂಗೆ ಇಟ್ಕೊಂಡು ಇದು ಮಾಡೋಕ್ಕಾಗಲ್ಲ. ಹಂಗಾಗಿ ಇದೆಲ್ಲ ಮಾಡ್ತಾಯಿದ್ವಿ, ತುಂಬ ಕಷ್ಟ. ಬಟ್ ಆದ್ರೂ ಸರ್ವೈವ್ ಆಗ್ತಾಯಿದ್ದೀವಿ ಸರ್. ಅದಕ್ಕೆ ಈಗ ಹೋಟೆಲ್ ಡಿಪಾರ್ಟ್ಮೆಂಟಿಗೆ ಹೋಗಿದ್ದೀವಿ ಸರ್. ಮತ್ತು ಏನು ಮಾಡೋಕ್ಕಾಗುತ್ತೆ ಅಂತ. ಮತ್ತೆ ವಾಪಸ್ ಬರಲ್ಲ ಟೀಚಿಂಗ್ ವಾಪಸ್ ಬರ್ತಾಯಿದ್ದೀನಿ ಸರ್. ಸ್ಟಡಿ ಮಾಡ್ತಾಯಿದ್ದೀವಿ. ಮತ್ತೆ ನಾನು ಸರ್ಕಾರಿ ನೌಕರಿ ತೊಗೊಳ್ಳೇಬೇಕಂತೇಳಿ ನನಗೆ ಸಮಯ ಸಿಕ್ಕಾಗೆಲ್ಲ ಓದ್ತಾ ಇದ್ದೀವಿ. ಒಂದಲ್ಲ ಒಂದು ದಿವಸ ತೊಗೊಳ್ತೀನಿ, ಅದು ಮಾತ್ರ ಸತ್ಯ. ನಿಮ್ಗೆ ಏನಾದರೂ ಮೀಸಲಾತಿ ಇದೆಯಾ? ಹೌದು ಸರ್. ನಾವು ಜಾತಿಯಿಂದ ಸುಡುಗಾಡು ಸಿದ್ಧ ಅಂತ ಇರೋದ್ರಿಂದ ನಮ್ದು SC ಕ್ಯಾಟಗರಿಯಲ್ಲಿ ಬರುತ್ತೆ. SC ಕ್ಯಾಟಗರಿಯಲ್ಲಿ ಬರುತ್ತೆ, ಶೆಡ್ಯೂಲ್ ಕ್ಯಾಸ್ಟು. ಬಟ್ ಶೆಡ್ಯೂಲ್ ಕ್ಯಾಸ್ಟಲ್ಲಿ ನಿಮ್ಗೆ ತಿಳಿದಂಗೆ 106 ಕ್ಯಾಸ್ಟ್ಗಳಿದೆ. ಹಂಗಾಗಿ SC ಏನು ರಿಸರ್ವೇಷನ್ ಇದೆ, SCಯಲ್ಲಿ ಅತಿ ಹೆಚ್ಚು, ನಾನು ಯಾವುದೇ ಜಾತಿಯನ್ನು ದ್ವೇಷ ಮಾಡ್ತಾ ಇಲ್ಲ, ಒಂದು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಒಂದು ಪ್ರತ್ಯೇಕ ಸಮುದಾಯದವರು ಅತಿ ಹೆಚ್ಚು ತೊಗೊತಾ ಇದ್ದಾರೆ ನೌಕರಿಗಳು. ಅದು ಸಮುದಾಯ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ನಮ್ಮ ಸಮುದಾಯಗಳಲ್ಲೇ 106 ಇದ್ದಾವೆ ಅವರು. ಹಂಗಾಗಿ ಎಲ್ರಿಗೂ ಮೀಸಲಾತಿ ಸಿಗೋಕ್ಕಾಗಲ್ಲ. ಈಗ 10 ಪೋಸ್ಟ್ ಇದ್ದಾವೆ ನಮ್ಮ ಜಿಲ್ಲೆಗೆ SCಗೆ ಅಂತಂದರೆ, ಅದರಲ್ಲಿ ಯಾವುದೇ ಒಂದು ಶೆಡ್ಯೂಲ್ ಕ್ಯಾಸ್ಟಲ್ಲಿ ಆರ್ಥಿಕವಾಗಿ ಸಬಲರಿರ್ತಾರೆ, ಆರ್ಥಿಕವಾಗಿ ಹಿಂದುಳಿದವರು ಇರ್ತಾರೆ. ನಾವು ಆರ್ಥಿಕತೆಯಲ್ಲಿ ಹಿಂದುಳಿದಿರೋದ್ರಿಂದ ನಮಗೆ ಸರ್ಕಾರಿ ಇದು ಸಿಗುವಾಗ ಅವರು ಎಲ್ಲ, ಯಾಕಂದರೆ ಅನುಕೂಲ ಭಾಳ ಇರ್ತವೆ, ಅವರು ಹೋಗ್ತಾಯಿದ್ದಾರೆ. ಈಗ ಒಳ ಮೀಸಲಾತಿ ಬರ್ತಾಯಿದೆ. ಆ ಒಳ ಮೀಸಲಾತಿ ಬಂದು ನಮಗೇನೋ ಜಾತಿ ಗಣಿತಿಯಾಗಿ ಈ ಜಾತಿಗಿಷ್ಟು ಅಂತ ಏನಾದರೂ ಬಂದರೆ ಅವಾಗ ಏನಾದರೂ ನಮಗೊಂದು ಒಳ್ಳೆ ಚಾನ್ಸಸ್ ಸಿಗ್ಬೋದು. ಥ್ಯಾಂಕ್ ಯು ಸರ್. 100%. ಏನು ಸರ್ 100% ಸರ್. ಆರಾಮಲ್ಲ ತಿರಮಲ್ಲ ಬಿಡ ಘಟಲಿಂಗ ಮಠಲಿಂಗ ಆತ್ಮಲಿಂಗ ಅನಭೋಗಲಿಂಗ ಲಿಂಗ ಮಧ್ಯಂ ಜಗತ್ತೇ ಸರ್ವಂ. ಮಲಗು ಮಲ್ಸಕ್ಕಾಗಿದ್ವಿ ಜೋಳಿಗೆ.
ಎಲ್ಲ ನಮ್ಮ ತಂದೆಯವರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳು ಸರ್ ಎಲ್ಲ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ನೋಡಿ ಸ್ನೇಹಿತರೆ, ಇವ್ರ ತಂದೆಯವರು ವಿರೂಪಾಕ್ಷಪ್ಪನವರು ಸುಡುಗಾಡಿಸಿದ ಸಮುದಾಯದ ಜನಪದ ಕಲಾವಿದರು. ಅವರಿಗೆ 2011 ಅಂದರೆ ಈಗ 15 ವರ್ಷಗಳ ಹಿಂದೆ ಅವರಿಗೆ ರಾಜ್ಯ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಸನ್ಮಾನ್ಯರೇ, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ತಾವು ತಮ್ಮ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಅನುಪಮ ಸೇವೆಯನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತಾ ಕರ್ನಾಟಕ ಸರ್ಕಾರವು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ 2011ನೇ ಸಾಲಿನ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸರ್, ನಮ್ಮ ತಂದೆಯವರು ನಮ್ಮ ಸಮುದಾಯದಲ್ಲಿ ನಮ್ಮದು ಒಂದು ಕುಲ ಕಸುಬು ಅಂತ ಇದೆ. ಅಂದರೆ ಹಿಂದಿನ ಕಾಲದಿಂದನೂ ನಮ್ಮದು ಒಂದು ನಿಜ ಹೇಳ್ಬೇಕಂದ್ರೆ ಭಿಕ್ಷಾಟನೆ ಅಂದರೆ ಅದು ಜಾನಪದ ಕಲೆ ಅಂತ ನಮ್ಗೆ ಗೊತ್ತಿಲ್ಲ. ಜಾನಪದ ಅಂದ್ರೇ ಗೊತ್ತಿಲ್ಲ ನಮಗೇನು ಹೊಟ್ಟೆಪಾಡು, ಹಾಗೆಲ್ಲ ಕುಲ ಕಸುಬಲ್ವಾ, ನಾವೆಲ್ಲ ಹೊಟ್ಟೆಪಾಡು. ಅಂದರೆ ಒಂದು ಗ್ರಾಮದಲ್ಲಿ ಹೋಗಿ ನಮ್ಮ ಕಲೆ, ನಮ್ಮ ಒಂದು ಮೋಡಿ ಆಟ ಪ್ರದರ್ಶನ ಮಾಡಿದರೆ ಜನಗಳೆಲ್ಲ ಆ ಕಾಲದಲ್ಲಿ ಅಕ್ಕಿ, ರಾಗಿ, ಜೋಳ, ಗೋಧಿ ಈ ಥರ ದವಸ ಧಾನ್ಯಗಳನ್ನು ಕೊಡ್ತಿದ್ರು. ಹಣ ಕೊಡ್ತಕ್ಕಂಥ ಕಾಲ ಅವಾಗ ಇರಲಿಲ್ಲ. ಎಲ್ಲ ದವಸ ಧಾನ್ಯಗಳನ್ನು ಕೊಡ್ತಿದ್ರು, ಹಳೆ ಬಟ್ಟೆಗಳನ್ನು ಕೊಡ್ತಾಯಿದ್ರು. ಯಾಕಂದರೆ ಬಟ್ಟೆಗಳನ್ನು ಪರ್ಚೇಸ್ ಮಾಡ್ತಕ್ಕಂಥ ಕೆಪಾಸಿಟಿನೂ ನಮ್ಮಲ್ಲಿ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಮನೆಗಳಿಲ್ಲ ನಮಗೆ, ಗುಡಿಸಲ್ದಲ್ಲಿದ್ವಿ ಅವಾಗ, ಊರಿಂದವ್ರಿಗೆ ಅಲೆಮಾರಿಗಳು ಹಂಗಿದ್ವಿ. ಆ ಥರ ಬಂದಿರತಕ್ಕಂಥ ದವಸ ಧಾನ್ಯಗಳಿಂದನೇ ನಮ್ಮ ಹೊಟ್ಟೆ ತುಂಬ್ತಾ ಇತ್ತು. ನೀವೆಲ್ಲ ಚಿಕ್ಕವರಿದ್ದಾಗ ನೋಡಿರ್ಬೋದು, ಒಂದು ಆಟ ಆಡೋಕ್ಕೆ ಬಂದು ಹಳ್ಳಿಯಲ್ಲೆಲ್ಲ ನಾಟಗಳನ್ನ ಸರ್ಕಸ್ ಎಲ್ಲ ಮಾಡ್ತಾಯಿದ್ರು. ಅದಾದಮೇಲೆ ಊರಲ್ಲೆಲ್ಲ ದವಸ ಧಾನ್ಯಗಳನ್ನ ಇಸ್ಕೊತಾಯಿದ್ರು, ಹಂಗಿತ್ತು. ಅದಾದಮೇಲೆ ಹಣ ಇವೆಲ್ಲ ಸಿಗ್ತಾ ಬಂತು. ನಮ್ಮದೇ ಆದಂಥ ಕಾಯಕವಾಗಿ ಊರುಗಳಿದ್ದಾವೆ, ನಮಗೆ ಒಂದು ರಿಸರ್ವೇಷನ್ ಕಾಯಕ ಊರುಗಳಿದ್ದಾವೆ. ಎಕ್ಸಾಂಪಲ್ಲು, ನನಗೆ ನಮ್ಮ ಹಳ್ಳಿಗಳೆಲ್ಲ ನಮ್ಮ ಮಾವನವರು ಹಳ್ಳಿಗಳಿದ್ದಾವೆ ಆಂಧ್ರದಲ್ಲಿ. ಈ ಕರ್ನೂಲು ಡಿಸ್ಟ್ರಿಕ್ಕು ಆದೋನಿ ತಾಲೂಕು ಏನಿದೆಯಲ್ಲ, ಸುತ್ತಮುತ್ತಲ ಹಳ್ಳಿಗಳೆಲ್ಲ ಅವ್ರಿಗೆ ರಿಸರ್ವ್, ಅವ್ರ ಹಳ್ಳಿಗಳವು. ಅವ್ರ ಹಳ್ಳಿಗಳಿಗೆ ಬೇರೆಯವ್ರು ಹೋಗಂಗಿಲ್ಲ, ಹೋದ್ರೆ ದಂಡ ಹಾಕ್ತಾರೆ. ಹೌದು. ಉದಾಹರಣೆಗೆ ಕ್ಷಮೆ ಇರಲಿ, ಈಗ ನೀವು ಸುಡುಗಾಡ್ಸಿದ್ರು, ನೀವು ಇಷ್ಟೇ ಹಳ್ಳಿಗಳಿಗೆ ಹೋಗ್ಬೇಕು ಅಂತ ನೀವು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಹೌದೌದು, ರಿಸರ್ವೇಷನ್ ಇರ್ತದೆ. ಹಳ್ಳಿಗಳು ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ, ಅಂದ್ರೆ ನಮ್ಮಲ್ಲಿ ಮೀಸಲಿರ್ತವೆ. ಈಗ ನಮ್ಮ ಹಳ್ಳಿಗಳಿದೆ ಅನ್ಕೊಳ್ರಿ, ನನ್ನವು ಹಳ್ಳಿಗಳಿದಾವೆ ಆದೋನಿ ತಾಲೂಕಲ್ಲಿ ಆಂಧ್ರದಲ್ಲಿ. ನಮ್ಮ ಹಳ್ಳಿಗಳೇನು ಇರ್ತಾವಲ್ಲ, ಆ ಹಳ್ಳಿಗಳಿಗೆ ಎಕ್ಸಾಂಪಲ್ ನನವು ರಿಸರ್ವೇಷನ್ ಹಳ್ಳಿಗಳಿದಾವೆ. ನೀವು ಹೋಗಿದ್ದೀರಾ, ನೀವು ನಮ್ಮ ಕಮ್ಯುನಿಟಿಯವರು. ನಿಮ್ಗೆ ಹೋದ್ರೆ ಅಲ್ಲಿ ಊರಲ್ಲಿರ್ತಕ್ಕಂಥ ಒಬ್ರು ಮುಖಂಡರಿರ್ತಾರೆ, ಅವ್ರು ನಮಗೆ ಕಾಲ್ ಮಾಡ್ತಾರೆ, ನಿಮ್ಮ ಹಳ್ಳಿಗಳಿಗೆ ಬೇರೆಯವ್ರು ಬಂದಿದ್ದಾರೆ, ಏನು ಮಾಡೋದು, ನಾವು ಹಣ ಕೊಡಬೇಕಾ ಅಥವಾ ಅವ್ರು ವಾಪಸ್ ಕಳಿಸ್ಬೇಕಾ ಅಂತ. ಇಲ್ಲ, ಅವ್ರು ನನಗೆ ಅವ್ರನ್ನ ಬೈದು ಕಳಿಸ್ತಾರೆ, ಹಂಗೆ ಕೊಡೋಂಗಿಲ್ಲ. ಯಾಕಂದರೆ ಅದು ಕಾಯಕ, ನಮಗೆ ಆದಂಥ ಹಳ್ಳಿಗಳು ಮೀಸಲಾಗಿರ್ತವೆ, ಆ ಹಳ್ಳಿಗಳಲ್ಲೇ ನಾವು ಹೋಗ್ಬೇಕು ಅಂತಕ್ಕಂಥ ಆ ಥರ ಇರುತ್ತೆ. ಅದೇ ಥರ ಹಳ್ಳಿಗಳು ನಿಮಗೆ ಮೀಸಲಾಗಿರುವ ಹಳ್ಳಿಗಳಿಗೆ ಬೇರೆ ಸುಡುಗಾಡಿಸಿದ್ರು ಬರೋ ಹಾಗಿಲ್ಲ. ಬಂದರೆ ನಮ್ಮ ಜೊತೆ ಸುಡುಗಾಡಿಸಿದ್ರೆ ಹಳ್ಳಿಗಳಿಗೆ ನಾವು ಹೋಗಂಗಿಲ್ಲ. ಮತ್ತು ಅವ್ರು ಇಷ್ಟಪಟ್ಟರೆ ನಮ್ಗೆ ಕರ್ಕೊಂಡು ಹೋಗ್ಬೋದು, ನೀವು ಕೂಡ ಬನ್ನಿ ಅಂತ ಹಂಗಿರುತ್ತೆ. ನೀವು ಇಷ್ಟಪಟ್ಟರೆ ನೀವು ಕರ್ಕೊಂಡು ಹೋಗೋದು. ನಮಗೆ ಬೇಸಿಕಲಿ ಹಳ್ಳಿಗಳಿಲ್ಲ. ನಮ್ಮ ಮಾವರು, ನಮ್ಮ ದೊಡ್ಡಪ್ಪರು, ನಮ್ಮ ಬೇರೆಯವರೆಲ್ಲ ಇದ್ದಾರೆ, ಅವ್ರ ಹಳ್ಳಿಗಳಿಗೆ ಹೋಗ್ತಾರೆ. ಇಲ್ಲಿ ಹೊಸಪೇಟೆ ತಾಲೂಕಲ್ಲಿ ಕಂಪ್ಲಿ ಹತ್ರ ಮೆಟ್ರಿ, ದೇವಲಾಪುರ ಆ ಥರ ಎಲ್ಲ ಹಳ್ಳಿಗಳಿದೆ, ಅವು ನಮ್ಮ ರಿಲೇಷನ್ವು. ಅವ್ರ ಹಳ್ಳಿಗಳಿಗೆಲ್ಲ ನಾವು ಹೋಗ್ತೀವಿ, ನಾವು ಕರ್ಕೊಂಡು ಹೋಗ್ತಾರೆ. ನಮ್ಮ ಅಪ್ಪನ ಕರ್ಕೊಂಡು ಹೋಗ್ತಾಯಿದ್ರು. ನಮ್ಮ ತಂದೆಯವರು ಡೈರೆಕ್ಟ್ ಹೋಗೋಕ್ಕೆ ಬರೋಲ್ಲ, ಅವ್ರು ಕರೆದ್ರೆ ಮಾತ್ರ ಹೋಗ್ಬೇಕು. ಯಾಕಂದ್ರೆ ಕಾಯಕ ಅನ್ನೋದು ಆ ಊರಲ್ಲಿ ಫಿಕ್ಸ್ ಇರುತ್ತೆ. ಅವ್ರು ಪ್ರತಿ ವರ್ಷ ಕೊಟ್ಬಿಡ್ತಾರೆ, ದವಸ ಧಾನ್ಯಗಳಾಗಿರ್ಬೋದು, ಮೇಕೆ ಮರಿ, ಕುರಿ ಮರಿ ಕೊಡ್ತಾರೆ, ಹಣ ಕೊಡ್ತಾರೆ, ನಮಗೆಲ್ಲ ಒಳ್ಳೆ ಊಟ ಹಾಕ್ಸ್ತಾರೆ. ಆಮೇಲೆ ನಾವು ಹೋದಾಗ ನಾವು ಬೇಸಿಕಲಿ ಸುಡುಗಾಡಿಸಿದ್ರಾಗಿರೋದ್ರಿಂದ ಅವರು ಸುಡುಗಾಡಲ್ಲಿ ಪೂಜೆ ಮಾಡಿಸ್ತಾರೆ, ಶಾಂತಿ ಮಾಡಿಸ್ತಾರೆ. ಅಂದರೆ ಯಾವುದೇ ಒಂದು ದುಷ್ಟ ಪರಿಣಾಮ ಬೀರಬಾರ್ದು, ಎಲ್ಲ ಹಳ್ಳಿಗಳಿಗೆ ಒಳ್ಳೇದಾಗಬೇಕು ಅಂತೇಳಿ ನಮ್ಮಿಂದ ಮಧ್ಯರಾತ್ರಿ 12-1 ಗಂಟೆಗೆ ಸುಡುಗಾಡಲ್ಲಿ ಪೂಜೆ ಮಾಡ್ತಾರೆ, ಸ್ಮಶಾನದಲ್ಲಿ. ಸುಡುಗಾಡು ಹಳ್ಳಿಯವರು ನಮ್ಮನ್ನ ಕರ್ಕೊಂಡೋಗಿ ಪೂಜೆ ಮಾಡಿಸ್ತಾರೆ, ನಾವು ಪೂಜೆ ಮಾಡ್ತೀವಿ. ಆಮೇಲೆ ಯಾವುದೇ ಒಂದು ಹಳ್ಳಿಯಲ್ಲಿ ಹೊಸ ಸ್ಮಶಾನ ಆದರೆ ಆ ಸ್ಮಶಾನಕ್ಕೆ ಪೂಜೆ ಮಾಡೋರು ಯಾರಂದರೆ ನಾವೇ ಸುಡುಗಾಡಿಸಿದ್ರು. ಹೊಸ ಸ್ಮಶಾನ ಆದರೆ ನಮಗೆ ಈ ಭಾಗದಲ್ಲಿ, ನಾವು ಹಳೆ ಮೈಸೂರು ಭಾಗದಲ್ಲಿ ಅಷ್ಟು ನಮಗೆ ಕಾಂಟ್ಯಾಕ್ಟ್ ಇಲ್ಲ. ನಮಗೆ ಜಾಸ್ತಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಮತ್ತು ಆಂಧ್ರ, ತೆಲಂಗಾಣ. ನಾವು ಬೇಸಿಕಲಿ ತೆಲುಗು ಭಾಷೆ ಮಾತಾಡ್ತೀವಿ. ಅಂದರೆ ಯಾವುದೇ ಒಂದು ಅಲೆಮಾರಿ ಸಮುದಾಯವನ್ನು ತಗೊಳ್ಳಿ, ಅವ್ರದ್ದೇ ಆದಂಥ ಒಂದು ಬುಡಕಟ್ಟು ಭಾಷೆ ಇರುತ್ತೆ. ಈಗ ಶಿಳ್ಳೆಕ್ಯಾತ್ರೆ ಮರಾಠಿ, ಟ್ರೈಬಲ್ಸ್ ಶಿಳ್ಳೆಕ್ಯಾತ್ರ ಮರಾಠಿ ಮಾತಾಡ್ತಾರೆ, ಗೊಂದಲಿಗರು ಮರಾಠಿ ಮಾತಾಡ್ತಾರೆ, ಮತ್ತು ಬುಡುಗ ಜಂಗಮ್ ಅವರು ತೆಲುಗು ಮಾತಾಡ್ತಾರೆ. ಪ್ಯೂರ್ ಆಂಧ್ರ ತೆಲುಗು, ನಾವು ತೆಲುಗು ಮಾತಾಡ್ತೀವಿ. ಆದರೆ ನಾವು ತೆಲುಗು ಭಾಷೆ ಮಾತಾಡ್ತೀವಿ ಅಂತ ಹೇಳಿ ನಾವು ಆಂಧ್ರದವರಲ್ಲ, ನಾವು ಪ್ಯೂರ್ ಕನ್ನಡಿಗರೇ. ನಮ್ಮ ಭಾಷೆ ಕನ್ನಡ, ನಾವು ಓದ್ತಾ ಇರೋದು ಕನ್ನಡ, ನಮ್ಮ ವ್ಯವಹಾರ ಕನ್ನಡ, ನಮ್ಮ ತಾಯಿ ಕನ್ನಡ, ನಾವೆಲ್ಲ ಕನ್ನಡದವರೇ. ಹಂಗಾಗಿ ನಮ್ಮ ತಂದೆಯವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಕರ್ನಾಟಕದ ಕಲೆ
ಒಂದು ಅನುಪಮ ಸೇವೆಗಾಗಿ. ಶಿವನಂದರೆ ಶಿವನೇನು ಬೇರಿಲ್ಲ, ತಾನೇನು ದೂರಿಲ್ಲ, ಜಗಬಿಟ್ಟು ದೇವರಿಲ್ರಿ ಸರ. ನಮ್ಮ ತಂದೆಯವರು ತೀರ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ತಂದೆಯವರು ಅತ್ಯುತ್ತಮ ಕಲೆ ಮಾಡ್ತಾಯಿದ್ರು. ಎಲ್ಲ ಯೂಟ್ಯೂಬಲ್ಲಿ ವಿಡಿಯೋಗಳಿದ್ದಾವೆ, ಸರ್ಕಾರ ಗುರುತನೆ ಮಾಡಿದೆ. ಆಮೇಲೆ ಅವ್ರ ಬಗ್ಗೆ ಸಾಕ್ಷ್ಯಚಿತ್ರನೂ ಮಾಡಿದ್ದಾರೆ. ಸರ್ಕಾರ ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಿದೆ, ಸಾಕಷ್ಟು ಮಾಡಿದೆ. ಈಗ ನಮ್ಮ ತಂದೆಯವರಿಲ್ಲ, ಅವ್ರು ಮಾಡಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ಏನು ಹೇಳೋಕ್ಕೆ ಇಷ್ಟಪಟ್ಟೆ ಅಂದರೆ, ನಮ್ಮದು ಒಂದು ಕುಲಕಸುಬು ಮತ್ತು ಭಿಕ್ಷಾಟನೆ ಇತ್ತು. ಆದರೆ ಅದೊಂದು ಜಾನಪದ ಕಲೆ ಅಂತ ಇರಲಿಲ್ಲ. ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಜನಪದ ಅಂದರೆ ಗೊತ್ತಿಲ್ಲ. ನಾವು ಹೊಟ್ಟೆಪಾಡಿಗಾಗಿ, ಈ ದಾಸರ ಹೇಳ್ತಾರಲ್ಲ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ, ಆ ಥರ ಇತ್ತು. ಇದೆಲ್ಲ ಮಾಡಿದ್ವಿ. ಯಾವಾಗ ನಮಗೆ MP ಪ್ರಕಾಶ್ ಅವರು, ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರು, ಅವರು ಒಮ್ಮೆ ನಮಗೆ ಹಂಪಿ ಉತ್ಸವದಲ್ಲಿ 1986 ಮೊದಲ ಬಾರಿಗೆ ಅವಕಾಶ ಕೊಟ್ಟರು, ಒಂದು ವೇದಿಕೆಯಾಗಿ. ನೀವು ಕೂಡ ಬಂದು ಹಂಪಿ ಉತ್ಸವದಲ್ಲಿ ಪ್ರದರ್ಶನ ಕೊಡಿ ಅಂಥೇಳಿ. ನಿಮ್ಮ ಕಲೆ, ನಮ್ಮ ಕಲೆ ನೋಡಿದ್ರು ಅವರು. ನಮ್ಮ ಭಾಗದವರೇ. ನಮ್ಮ ಈ ತುಂಗಭದ್ರಾ ಡ್ಯಾಮ್ ಏನಿದೆಯಲ್ಲ, ಈ ಡ್ಯಾಮ್ ಕಟ್ಟಿದ ಮೇಲೆ ಮುಳುಗಡೆ ಆಗಿರ್ತಕ್ಕಂಥ ಹಳ್ಳಿಯವರು ಅವರು. ನಾರಾಯಣ ದೇವರಕೆರೆ 100%. ಸುಮಾರು 86-88 ಹಳ್ಳಿಗಳು ಮುಳುಗಡೆ ಆಗಿದೆ ತುಂಗಭದ್ರಾ ಡ್ಯಾಮ್ ಕಟ್ಟಿದಾಗ. ಆ ಡ್ಯಾಮ್ ಕಟ್ಟಿದ ಮೇಲೆ, ಆ ಡ್ಯಾಮ್ ಕಟ್ಟೋಕ್ಕಿಂತ ಮುಂಚೆ ನಾರಾಯಣ ದೇವರಕೆರೆ ಹೆಂಗಿತ್ತಂದರೆ ಅತ್ಯಂತ ಸಾಂಸ್ಕೃತಿಕವಾಗಿತ್ತು. ನಮ್ಮ ಡಾಕ್ಟರ್ ರಾಜ್ಕುಮಾರಿಂದ ಹಿಡಿದು ಗುಬ್ಬಿ ವೀರಣ್ಣವರಿಂದ ಎಲ್ಲರೂ ಬಂದು ಅಲ್ಲಿ ನಾಟಕ ಪ್ರದರ್ಶನ ಮಾಡ್ತಾಯಿದ್ರು. ಹೌದು, ಡಾಕ್ಟರ್ ರಾಜ್ಕುಮಾರ್ ಬಂದಿದ್ದಾರೆ ಅಲ್ಲಿಗೆ. ಹೌದು. ಅದಾದಮೇಲೆ ಡ್ಯಾಮ್ ಕಟ್ಟಿದಾರಲ್ಲ, ಆ ಹಳ್ಳಿಗಳೆಲ್ಲ ಮುಳುಗಡೆ ಆದಮೇಲೆ ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕು, ಹೂವಿನಡಗಲಿ ತಾಲೂಕು ಕೆಳಗೆಲ್ಲ, ಮತ್ತು ಹೊಸಪೇಟೆ ತಾಲೂಕೆಲ್ಲ ಹರಿದು ಹೋದ್ರು ಅವರೆಲ್ಲ. ಹೊಸ ಹಳ್ಳಿಗಳೆಲ್ಲ ಆದವು. ಮರಿಯಮ್ಮನಹಳ್ಳಿ, ಚಿಂತ್ರಪಳ್ಳಿ, ಹೂವಿನಡಗಲಿ. ಯಾಕಂದರೆ ಹೂವಿನಡಗಲಿ ಭಾಗದಲ್ಲೇ ಜಾಸ್ತಿ ಹಳ್ಳಿಗಳು ಹೋಗಿದ್ದು. ಹಗರಿಬೊಮ್ಮನಹಳ್ಳಿ ತಾಲೂಕಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದು. ಹೊಸಪೇಟೆ ತಾಲೂಕೆಲ್ಲ ಈ ಕಡೆ ಇದೆಯಲ್ಲ, ಈ ಕಡೆ ಕಡಿಮೆ ಹೊಸ ಹಳ್ಳಿಗಳು ಸೃಷ್ಟಿಯಾಗಿರೋದು. ಎಲ್ಲ ಆ ಕಡೆ ಮರಿಯಮ್ಮನಹಳ್ಳಿ ಭಾಗದಲ್ಲಿ ಅಲ್ಲೆಲ್ಲ ಆಗಿದ್ದಾವೆ. ಆಮೇಲೆ ಈ ಡ್ಯಾಮ್ ಕಟ್ಟಿದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ನಾಟಕ ಪ್ರದರ್ಶನ ಕೊಡೋಕೆ ಬಂದಿದ್ರು ಹೊಸಪೇಟೆಯಲ್ಲಿ. ಬಂದಾಗ ಡ್ಯಾಮ್ ಒಡೆದೋಗಿದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿಬಿಟ್ಟಿದ್ರು. ಅವಾಗೇನು ಯಾವುದೇ ವಿಡಿಯೋ ಇಲ್ಲ, ಏನಿಲ್ಲ, ಬಾಯಿಂದ ಬಾಯಿಗೆ ಹೇಳ್ತಕ್ಕಂಥ. ಈಗಾದರೆ ವಾಟ್ಸಪ್ಪಲ್ಲಿ ಸುಳ್ಳು ಸುದ್ದಿ ಬರ್ತಾಯಿದೆ, ಸತ್ಯ ಸುದ್ದಿ ಬರ್ತಾಯಿದೆ. ಅವಾಗ ಬಾಯಿಂದ ಬಾಯಿಗೆಲ್ಲ ಯಾರೋ ಒಬ್ಬರು ಹೇಳ್ಬಿಟ್ಟಿದ್ದಾರೆ, ಅಂದರೆ ಡ್ಯಾಮ್ ಒಡೆದೋಗ್ಬಿಟ್ಟಿದೆ, ನೀರೆಲ್ಲ ಬರ್ತಾಯಿದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿಬಿಟ್ಟಿದ್ರು. ಆ ಟೈಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಹೊಸಪೇಟೆಯಲ್ಲಿ ನಾಟಕ ಪ್ರದರ್ಶನ ಕೊಡ್ತಾ ಇದ್ದಾರೆ. ಅವಾಗ ಇಡೀ ಜನ ಎಲ್ಲ ಹೋಗಿ, ಇಲ್ಲಿ ಜೋಳದ ರಾಶಿ ಗುಡ್ಡ ಇದೆ, ನೀವು ಬರ್ತಕ್ಕಂಥ ರೋಡಲ್ಲಿ ನೋಡಿದ್ರಲ್ಲ, ಹಿಂಗ ಗುಡ್ಡ ತ್ರಿಭುಜ ಆಕಾರದಲ್ಲಿ ಏನಿತ್ತಲ್ಲ, ತಗೊಂಡಾಗಿದೆಯಲ್ಲ, ಅದು ಜೋಳದ ರಾಶಿ ಗುಡ್ಡ. ಈಗ ನಾವೆಲ್ಲ ಹಳ್ಳಿಯಲ್ಲಿ ಜೋಳದ ರಾಶಿ ಹಾಕಿದ್ರೆ ಹೆಂಗಿರುತ್ತೆ ಆ ಥರ ಗುಡ್ಡ ಇದೆ, ಬೆಟ್ಟ ಇದೆ. ಆ ಬೆಟ್ಟಕ್ಕೆ ಜೋಳದ ರಾಶಿ ಬೆಟ್ಟ ಅಥವಾ ಜೋಳದ ರಾಶಿ ಗುಡ್ಡ ಅಂತ ಕರೀತಾರೆ. ಮತ್ತೆ ಇಲ್ಲಿ ನಮ್ಮ ಮನೆಯಿಂದ ಇರ್ತಕ್ಕಂಥದ್ದು ಜಮ್ಮನಾಥ ಗುಡ್ಡ, ಜಮ್ಮನಾಥ ಬೆಟ್ಟ. ಆ ಬೆಟ್ಟ ಮತ್ತು ಆ ಬೆಟ್ಟದಲ್ಲಿ ಊರಿನ ಜನ ಎಲ್ಲ ಬಂದು ಹತ್ಕೊಂಡ್ಬಿಟ್ಟಿದ್ರಂತೆ. ಅಂದ್ರೆ ನಾವೆಲ್ಲ ಮುಳುಗಡೆ ಆಗ್ಬಿಡ್ತೀವಿ, ನೀರೆಲ್ಲ ಬರುತ್ತೆ ಅಂತೇಳಿ ಹತ್ತೋಗ್ಬಿಟ್ಟಿದೆ. ಎತ್ತರದ ಪ್ರದೇಶ ಅಲ್ಲ. ಡಾಕ್ಟರ್ ರಾಜ್ಕುಮಾರ್ ಕೂಡ ಹೌದು, 100%. ಇದು ನನಗೆ ಗೊತ್ತಿರಲಿಲ್ಲ. ನಾವು MP ಪ್ರಕಾಶ್ ಅವ್ರ ಮಗಳು ಲತಾ ಮಲ್ಲಿಕಾರ್ಜುನ್ ಈಗ ಹರಪನಹಳ್ಳಿ MLA ಆಗಿದ್ದಾರಲ್ಲ, ನಾವು MP ಪ್ರಕಾಶ್ ಅವ್ರಿಗೆ ತುಂಬ ಬೇಕಾದವರು. ನಮ್ಗೆ ಅತ್ಯಂತ ಅವಕಾಶ ಕೊಟ್ಟಿರ್ತಕ್ಕಂಥವ್ರು MP ಪ್ರಕಾಶ್ ಅವರು. ಇವರು ತೀರ್ಕೊಂಡ್ಮೇಲೆ 2015 MP ಪ್ರಕಾಶ್ 75 ಅಮೃತ ಮಹೋತ್ಸವ ಕಾರ್ಯಕ್ರಮ ಮಾಡಿದರು. ಈ ಅಮೃತ ಮಹೋತ್ಸವಕ್ಕೆ ಲತಾ ಮಲ್ಲಿಕಾರ್ಜುನ್, ವೀಣಾ ಮಹಾಂತೇಶ್ ಅವರಿಬ್ಬರು MP ಪ್ರಕಾಶ್ ಅವ್ರ ಮಕ್ಕಳು. ಮತ್ತು MP ರವೀಂದ್ರ ಅವರು ಕೂಡ MLA ಆಗಿರ್ತಕ್ಕಂಥವ್ರು. ಅವರು ನಮಗೆ ತುಂಬ ಆತ್ಮೀಯರು. ಅಂದರೆ ಅವ್ರು ಯಾಕೆ ಆತ್ಮೀಯರು ಅಂದರೆ, ನಮ್ಮ ತಂದೆಯವ್ರ ಕಲೆ ಅವ್ರಿಗೆ ತುಂಬ ಇಷ್ಟ. ಹಂಪಿ ಉತ್ಸವದಲ್ಲಿ ಅವ್ರು ಹೆಂಗೆ ಅವಕಾಶ ಕೊಟ್ಟರು ಅಂದರೆ, MP ಪ್ರಕಾಶ್ ಅವ್ರದ್ದು ಹಿಸ್ಟ್ರಿ ಹೇಳ್ಬಿಟ್ರು ನಮ್ಮ ತಂದೆಯವರು. ಏನಂತ ಹೇಳಿದಂದರೆ, ನೀವೆಲ್ಲ ನಾರಾಯಣ ದೇವರ ಕೆರೆಯವರು, ತುಂಗಭದ್ರಾ ಡ್ಯಾಮಲ್ಲಿ ಮುಳುಗಡೆ ಆಗಿರೋರು. ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಲ್ಲಿ ಚಿಂತ್ರಪಳ್ಳಿ ಅಂತ ಒಂದು ಊರಿದೆ. ಆ ಚಿಂತ್ರಪಳ್ಳಿ ತುಂಗಭದ್ರಾ ಡ್ಯಾಮ್ ಮುಳುಗಡೆ ಆದಮೇಲೆ ಆಗಿರ್ತಕ್ಕಂಥ ಹೊಸ ಊರದು. ಎಲ್ಲ ಮರಿಯಮ್ಮನಹಳ್ಳಿ ಅವೆಲ್ಲ ಭಾಗದಲ್ಲಿ ಹಂಚಿ ಹೋಗಿದ್ದಾರೆ. ಅವರು MP ಪ್ರಕಾಶ್ ಅವರು ಅಲ್ಲಿಗೆ ಬಂದು, ಅವ್ರ ತಂದೆ ಹೆಸರು ಎಂ ಮರಿಸ್ವಾಮಯ್ಯ ಅಂತ ಅವ್ರ ತಂದೆಯವರು. ಆ ಕಾಲದಲ್ಲಿ MLA ಆಗಿದ್ದರು 1960 ಅವರೆಲ್ಲ. ಹಂಗಾಗಿ ಅವರು ನಮ್ಮ ತಂದೆಯವ್ರಿಗೆ ತುಂಬ ಪರಿಚಯ ಇರೋದ್ರಿಂದ ನಮ್ಮ ತಂದೆಯವರು MP ಪ್ರಕಾಶ್ ಅವರ ಇತಿಹಾಸ ಹೇಳ್ಬಿಟ್ರು. ನಿಮ್ಮ ಇತಿಹಾಸ ಈ ಥರ ಐತೆ, ನೀವು ನಾರಾಯಣ ದೇವರ ಕೆರೆ ಕಡೆಯವರು ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಲ್ಲಿ ಚಿಂತ್ರಪಳ್ಳಿಯಲ್ಲೆಲ್ಲ ಬಂದು ವಾಸ ಆಗಿದ್ರಿ. ಅದಾದಮೇಲೆ ನೀವು
ಹೂವಿನಡಗಲ್ ತಾಲೂಕಿಗೆ ಹೋದ್ರಿ, ಹೂವಿನಡಗಲ್ ತಾಲೂಕಲ್ಲಿ ಹೋಗಿ ನೀವು ವಕೀಲ ವೃತ್ತ ಮಾಡಿ ಅದು ಇದೆಲ್ಲ ರಾಜಕೀಯ ಎಲ್ಲ ಮಾಡಿದ್ರಿ, ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ಕೆ ಅವ್ರಿಗೆಲ್ಲ ತುಂಬ ಇಷ್ಟ ಆಯ್ತು. ಯಾರಿಗಾಗಲಿ ನಮ್ಮ ಹಿನ್ನೆಲೆ ಹೇಳ್ಬಿಟ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ, ಖುಷಿ ಆಗುತ್ತೆ. ಹಂಗಾಗಿ ಬೇಜಾರಾಗ್ಬಿಡುತ್ತೆ ನಂಗೆ ಹಂಗೆ ಎಲ್ಲ. ಹೌದೌದು. ಹಂಗಾಗಿ MP ಪ್ರಕಾಶ್ ಅವ್ರನ್ನ ನಾವು ತುಂಬ ನೆನೆಸ್ಕೊಳ್ತೀವಿ. ನಮಗೆ ಈ ಒಂದು ನಮ್ಮ ಕಲೆ ಭಿಕ್ಷಾಟನೆ ವೃತ್ತಿ ಒಂದು ಜಾನಪದವಾಗಿ ಬದಲಾವಣೆಗೆ ಮುಖ್ಯ ಕಾರಣ MP ಪ್ರಕಾಶ್ ಅವರು. ಅವರೇ ನಮ್ಗೆ ಅವಕಾಶ ಕೊಟ್ಟಿದ್ದು. ಒಂದು ಎರಡನೇದು, ಅಲ್ಲಿಂದ ಪ್ರತಿ ವರ್ಷ ಹಂಪಿ ಉತ್ಸವದಲ್ಲಿ ಕಾರ್ಯಕ್ರಮ ಕೊಡ್ತಾಯಿದ್ರು. ಅದಾದಮೇಲೆ ಬೇರೆ ಬೇರೆ ಜನಪದ ಉತ್ಸವಗಳೆಲ್ಲ ಕೊಡ್ತಾಯಿದ್ರು. ಅದಾದಮೇಲೆ ನಮ್ಮ ಬಳ್ಳಾರಿ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾಗಿ ಚೋರ್ನೂರು ಕೊಟ್ರಪ್ಪನವರು ಅಂತೇಳಿ ನಮ್ಮ ಭಾಗದವರೇ, ಚೋರ್ನೂರು ಕೊಟ್ರಪ್ಪ ಅವರು ನಮ್ಮ ಬಳ್ಳಾರಿ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾಗಿದ್ದರು. ಅವರು ಕೂಡ ಮೂಲತಃ ಕಲೆಯಿಂದ ಬಂದಿರತಕ್ಕಂಥವ್ರು. ಹೌದು. ಅಂದರೆ ಅವ್ರಿಗೆ ಕಲೆ ಬಗ್ಗೆ ಆಸಕ್ತಿ, ಭಾಳ ಆಸಕ್ತಿ. ಅವರೊಬ್ಬ ಅಧಿಕಾರಿ ಆದರೂ ಕೂಡ ಕಲೆ ಬಗ್ಗೆ ಭಾಳ ಆಸಕ್ತಿ. ಆಮೇಲೆ ಅವ್ರಿಗೆ ಇನ್ನೊಂದು ದೊಡ್ಡ ಆಸೆ ಏನಿತ್ತಂದರೆ, ದೊಡ್ಡ ಕಲೆ ಮಾಡೋರೆಲ್ಲ ತುಂಬ ಜನ ಇದ್ದಾರೆ, ಆದರೆ ಈ ಥರ ಮೂಲ ನಿರ್ಗತಿಕ ಬಡ ಕಲಾವಿದರನ್ನು ಗುರುತಿಸಿ ಒಂದು ಮುನ್ನೆಲೆಗೆ ತರಬೇಕಂತೇಳಿ ಭಾಳ ಶ್ರಮಪಟ್ಟು ಇವತ್ತೇನು ನಾವು ಪದ್ಮಶ್ರೀ ಪ್ರಶಸ್ತಿ ವಿಜೇತರು ಮಂಜಮ್ಮ ಜೋಗತಿ ಅವರು ಕೂಡ ನಮ್ಮ ತಂದೆಯವರು ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ರು. ಅವರು ಅದನ್ನೇ ಹೇಳಿದ್ರು, ಒಬ್ಬ ಮಂಜಮ್ಮ ಜೋಗತಿಯವರು ಒಬ್ಬ ಜೋಗತಿ ಅಷ್ಟೇ ಆಗಿದ್ರು ಅವರು. ಆದರೆ ಆ ಜೋಗತಿ ಅವರನ್ನು, ಆ ಜೋಗತಿ ನೃತ್ಯ ಏನು ಮಾಡ್ತಾ ಇದ್ರಲ್ಲ, ಆ ಕಲೆಯನ್ನು ನೋಡಿ ಮುನ್ನೆಲೆಗೆ ತಂದವರು ಚೋರನ್ ಕೊಟ್ರಪ್ಪ ಅವರು. ಮತ್ತು ನಮ್ಮ ದರೋಜಿ ಈರಮ್ಮ ಅವರ ಹೆಸರು ಕೇಳಿರ್ಬೋದು ನೀವು. ಹಾಡು ಬುರ್ರಕಥಾ ಈರಮ್ಮ ಅವರು ಕೂಡ ಮುನ್ನೆಲೆಗೆ ತರೋಕ್ಕೆ ಚೋರನೂರು ಕೊಟ್ರಪ್ಪ ಅವರು. ಮತ್ತೆ ನಮ್ಮ ಸುಡುಗಾಡಿಸಿದ್ರಲ್ಲಿ ನಮ್ಮ ವಿರೂಪಾಕ್ಷಪ್ಪ, ನಮ್ಮ ತಂದೆಯವರು ರಾಜ್ಯ ಪ್ರಶಸ್ತಿ ಬೇಕಂದ್ರೆ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕಿದವ್ರಿಗೆ ಕೊಡ್ತಾರೆ. ಅಪ್ಲಿಕೇಶನ್ ಹಾಕಿ ಡಾಕ್ಯುಮೆಂಟ್ ಕೊಡಬೇಕು. ನಮ್ಮ ಹತ್ರ ಡಾಕ್ಯುಮೆಂಟ್ ಇಲ್ಲ, ವಿಡಿಯೋ ಇಲ್ಲ, ಫೋಟೋ ಇಲ್ಲ, ಏನಿಲ್ಲ, ಕಲೆ ಮಾತ್ರ ಇದೆ. ಪ್ರತಿ ವರ್ಷ ಕಲೆ ಮಾಡ್ತಾ ಇದ್ವಿ. ಒಂದು ದಿವಸ ನಮ್ಮ ತಂದೆಯವರು ಹಂಪಿಯಲ್ಲಿ ಕಲೆ ಮಾಡ್ತಾಯಿದ್ರು. ಅಂದರೆ ಹಂಪಿಯಲ್ಲಿ ವಿದೇಶಿಯರು ಭಾಳ ಕಲೆ ಮಾಡಿದರೆ ಕಲಾ ಪ್ರದರ್ಶನ ಮಾಡಿದರೆ 50, 100 ರೂಪಾಯಿ, 200 ರೂಪಾಯಿ ಈ ಥರ ಅಮೌಂಟ್ ಕೊಡ್ತಾರೆ, ಜಾಸ್ತಿ ಕೊಡ್ತಾಯಿದ್ರು. ವಿದೇಶಿಯರಲ್ವಾ, ವಿದೇಶಿಯರಿಗೆ ನಮ್ಮ ದೇಶವ್ರಿಗಿಂತ ಕಲಾಸಕ್ತಿ ಜಾಸ್ತಿ ಅವರಿಗೆ. ಈ ಥರ ಹೇಳ್ತೀನಿ ಅಂತಲ್ಲ, ಅವರು ಕಲೆಯನ್ನು ಭಾಳ ಇಷ್ಟಪಡ್ತಾರೆ ನಮ್ಮ ದೇಶದವ್ರಿಗಿಂತಾನೆ. ಅವರು ನಮಗೆ ಹಣ ಎಲ್ಲ ಕೊಡ್ತಾಯಿದ್ರಲ್ಲ, ಅದೆಲ್ಲ ಅಲ್ಲ ಕಲೆ ನೋಡಿ ವಿರೂಪಾಕ್ಷ ಅವ್ರಿಗೆ ಅದು ಅನಿಸ್ತು. ಯಾಕಂದರೆ ಎಂತೆಂಥ ಕಲಾವಿದರಿಗೆ ನಾವು ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತೀವಿ. ಈ ಥರ ನಶಿಸಿ ಹೋಗ್ತಕ್ಕಂಥ ಕಲೆ. ನೀವು ಕಲೆ ನೋಡ್ರಿ, ಗುಂಡು ನುಂಗೋದು, ಕೈಯಿಂದ ಚೋಳು ಮಾಡೋದು, ಆಮೇಲೆ ಒಂದು ಈರುಳ್ಳಿಯನ್ನು ಒಂದು ಸಣ್ಣ ಗುಂಡು ಈ ಥರ ನುಂಗಿ ಇಷ್ಟು ದೊಡ್ಡ ಗುಂಡನ್ನು ಬಾಯಿಂದ ತೆಗಿತಾಯಿದ್ರು. ಅಂದರೆ ಅದು ಹೌದು. ಅಂದರೆ ಅದು ಕೈ ಚಳಕ. ಇದು ಮಾಯ ಅಲ್ಲ, ಮಂತ್ರ ಅಲ್ಲ, ಯಾವುದೇ ಯಾವುದು ಮಾಯ ಅಲ್ಲ, ಮಂತ್ರ ಅಲ್ಲ, ಕೈ ಚಳಕ. ಒಂದು ಕೈಯಿಂದ ಮಾಡ್ತಕ್ಕಂಥದ್ದು, ಮೋಸ ಇಲ್ಲ, ಯಾವುದೂ ಇಲ್ಲ ಇದರಲ್ಲಿ. ಒಬ್ಬ ಕಲೆ, ನಾನು ಕಲೆ ಮಾಡ್ತಾ ಇದ್ದೀರಿ, ಆ ಕಲೆ ನೋಡಿ ನೀವು ಖುಷಿ ಪಟ್ರಿ, ನೀವು ನನಗೆ ಒಂದಷ್ಟು ದವಸ ಧಾನ್ಯನೋ ಹಣನೋ ಕೊಡ್ತಾಯಿದ್ರಿ. ಈ ಥರ ಕಲೆ ನಮ್ಮದು. ಹಂಗಾಗಿ ನಮ್ಮ ತಂದೆಯವರು ಯಾವುದೇ ವೇದಿಕೆಯಲ್ಲಿ ಹೇಳೋದು ಅದೇ, ಈ ಥರ ನಾನು ಗುಂಡು ನುಂಗ್ತೀನಿ ಅಂತೇಳಿ ನೀವ್ಯಾರು ನುಂಗೋಕೆ ಹೋಗ್ಬೇಡ್ರಿ. ಯಾಕಂದರೆ ಇಲ್ಲಿಂದ ಇಲ್ಲಿವರೆಗಿದ್ರೆ ಮಾತ್ರ ಸುಡುಗಾಡಿಸಿದ್ದ, ಇಲ್ಲಿಂದ ಹೋದರೆ ಡೈರೆಕ್ಟ್ ಸುಡುಗಾಡಿಗೆ, ಸ್ಮಶಾನಕ್ಕೆ ಹೋಗ್ಬೇಕು, ಆ ಥರ ಹೇಳ್ತಾಯಿದ್ರು. ಅಂದರೆ ಅದೊಂದು ಕೈ ಚಳಕ ಅಷ್ಟೇ. ಕೈ ಚಳಕ ಅಂದರೆ ಅದೊಂದು ಹೊಟ್ಟೆಪಾಡು, ಆ ಥರ ಮಾಡ್ತಾಯಿದ್ದು. ಆ ಕಲೆಯನ್ನು ಗುರುತಿಸಿ ಚೋರನೂರು ಕೊಟ್ರಪ್ಪ ಅವರಾಗಿರ್ಬೋದು ಎಲ್ಲ ನಮ್ಗೆ ಅವಕಾಶ ಕೊಟ್ಟರು. ಅಲ್ಲಿಂದನೇ ನಮ್ಮ ಸಮುದಾಯ ಅಂದ್ರೆ ಯಾರಿಗೂ ಗೊತ್ತೇ ಇರಲಿಲ್ಲ. ಈಗ ನಾನು ಈಗಲೇ ಹೇಳ್ತೀನಿ, ಹಳೆ ಮೈಸೂರು ಭಾಗ ಏನಿದೆಯಲ್ಲ, ಆ ಕಡೆ ನಾವು ಯಾರೂ ಇಲ್ಲ, ಕಡಿಮೆ ಇರ್ತಕ್ಕಂಥವ್ರು. ಸುಡುಗಾಡಿಸಿದ್ದರ ಪ್ರದೇಶ ಯಾವುದು ಜಾಸ್ತಿ ಇರೋದು? ಬಹುತೇಕ ಇರ್ತಕ್ಕಂಥವ್ರು ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕ. ಈ ಉತ್ತರ ಕರ್ನಾಟಕ ಭಾಗದಲ್ಲೇ ನಮ್ಮ ಹೊಸಪೇಟೆ, ಬಳ್ಳಾರಿ, ರಾಯಚೂರು, ಕೊಪ್ಪಳ, ಮತ್ತು ಗುಲ್ಬರ್ಗ, ಯಾದಗಿರಿ, ಬಿಜಾಪುರ, ಆಲ್ಮಟ್ಟಿ, ಬಾಗಲಕೋಟೆ ಈ ಭಾಗದಲ್ಲಿ ಜಾಸ್ತಿ ಇದ್ದಾರೆ. ಮತ್ತು ಆ ಭಾಗದಲ್ಲಿ ಅಂದರೆ ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು, ಬೆಂಗಳೂರು ಎಲ್ಲ ಕಡೆನೇ ಇದ್ದಾರೆ. ಬಟ್ ನಮಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇರಲಿಲ್ಲ. ಈ ಒಂದು ಕಲೆ ಪ್ರದರ್ಶನ ಆದಮೇಲೆ ನಾವೆಲ್ಲ ಗ್ಯಾದರಿಂಗ್ ಆದ್ವಿ. ಒಂದೊಂದು ಬಂದು ಈ ಜಾತಿ ಸಮೀಕ್ಷೆ ಮಾಡಿ, ನಾವು ಕೂಡ ನಮ್ಮ ಜಾತಿಯವ್ರು ಇಷ್ಟು ಜನ ಇದ್ದೀವಿ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಅದಾದಮೇಲೆ ನಮಗೆ ಬಂತು, ನಮಗೊಂದು ಐಡಿಯಾಗಳು ಬಂತು. ನಾವು ಕೂಡ ಸೋಷಿಯಲ್ ಮೀಡಿಯಾಗೆ ಬಂದ್ವಿ, ಫೇಸ್ಬುಕ್ಕಲ್ಲಿ ಬಂದ್ವಿ. ಫೇಸ್ಬುಕ್ಕಲ್ಲಿ ವಿರೂಪಾಕ್ಷಪ್ಪ ಸುಡುಗಾಡಿಸಿದ್ರಂತ ನಾನು ಅಕೌಂಟ್ ಮಾಡಿದೆ ನಮ್ಮ ತಂದೆಯವ್ರದ್ದು, ನಾನೇ ಮಾಡಿದೆ. ಯಾಕಂದ್ರೆ ಶಿಕ್ಷಣ ಸಿಕ್ಕ ಮೇಲೆ ಫೇಸ್ಬುಕ್ಕಲ್ಲಿ 2012ರಲ್ಲಿ ವಿರೂಪಾಕ್ಷಪ್ಪ ಸುಡುಗಾಡಿಸಿದ್ರಂತ ಫೇಸ್ಬುಕ್ ಅಕೌಂಟ್ ಮಾಡಿದೆ. ಅವಾಗ ನಮಗೊಂದು ನೆಲೆ ಸಿಕ್ತು. ಅಂದರೆ ಯಾಕಂದರೆ ಅಲ್ಲಿವರೆಗೂ ನಮಗೊಂದು ಪ್ಲಾಟ್ಫಾರ್ಮ್ ಇರಲಿಲ್ಲ. ನಿಜವಾಗ್ಲೂ ನಾನು ನಮ್ಮ ಜನತೆ ಒಂದು ಟೀಮಾಗಿ ಸೇರಿದ್ದಕ್ಕೆ ಕಾರಣ ಒಂದು ಫೇಸ್ಬುಕ್.
100% ಒಂದ್ ಕಡೆ ಸೇರಕ್ ಶುರು ಆಗಿದ್ದು ನಿಜ. ನಾನು ಅಂದ್ರೆ ವಿದ್ಯಾವಂತರು, ಯಾಕಂದ್ರೆ ಅವಿದ್ಯಾ ನಮ್ಮಲ್ಲಿ ಶಿಕ್ಷಣ ಇರಲಿಲ್ಲ, ಅವ್ರಿಗೇನು ಗೊತ್ತಿಲ್ಲಲ್ಲ. ನಮ್ಮ ಮದುವೆ ಮಾಡ್ಬೇಕಂತಂದ್ರೆ ನಮ್ಮ ತಾಲೂಕಲ್ಲೇ 4-5 ಹಳ್ಳಿಗಳಿದ್ವು. ಆ ಹಳ್ಳಿಗಳಲ್ಲೇ ಆ ಕಡೆ ಈ ಕಡೆ ಆ ಕಡೆ ಮದುವೆ ಮಾಡ್ಕೊಂತ ಇದ್ವಿ. ನಮ್ಮ ರಾಜ್ಯದಲ್ಲಿ ಬೇರೆ ಕಡೆ ಇದಾರಂತ ಗೊತ್ತು, ಬಟ್ ಪರಿಚಯ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ, ಯಾವುದೇ ಒಂದು ವೈವಾಹಿಕ ಸಂಬಂಧ ಇಲ್ಲ. ಆ ಥರ ನನಗೆ ನಿಜವಲ್ಲ. ನಾನು ಫೇಸ್ಬುಕ್ಕಲ್ಲಿ ನಮ್ಮ ತಂದೆಯವರಿಗೆ ಇಂಗ್ಲೀಷ್ ಏನು ಬರಲ್ವಲ್ಲ, ಕನ್ನಡ 3ನೇ ಕ್ಲಾಸ್ ಓದಿದಂದ್ರೆ ಕನ್ನಡ ಮಾತ್ರ. ನಾನು ಅವ್ರ ಹೆಸರಲ್ಲಿ ವಿರೂಪಾಕ್ಷಪ್ಪ ಸುಡುಗಾಡಿಸಿದ್ರು ಅಂದರೆ ಫೇಸ್ಬುಕ್ ಅಕೌಂಟ್ ಮಾಡಿದೆ. ಅವಾಗ ನಾವು ನನ್ನ ಸ್ನೇಹಿತರು ಅವರು ಇವರೆಲ್ಲ ಕಾರ್ಯಕ್ರಮ ಬಂದಾಗ ವೀಡಿಯೋ ಮಾಡ್ಕೊತ ಇದ್ರು. ನನ್ನ ಹತ್ರ ಮೊಬೈಲ್ ಇರಲಿಲ್ಲ. ನಾನು ಕಂಪ್ಯೂಟ್ರಲ್ಲಿ ನಮ್ಮ ಫ್ರೆಂಡ್ ಒಂದು ಇದ್ದಾರೆ, ಅವರು ಕಂಪ್ಯೂಟರ್ ಬ್ರೌಸಿಂಗ್ ಸೆಂಟರ್ ಇತ್ತು, ಅಲ್ಲಿ ಹೋಗಿ ನಾನು ಅಕೌಂಟ್ ಮಾಡಿದ್ದೆ. ಅವಾಗಿನ್ನ ದೊಡ್ಡ ವೀಡಿಯೋ ಮೊಬೈಲ್ಗಳಿರಲಿಲ್ಲ 2012ರಲ್ಲಿ. ಅಂದರೆ ಅಲ್ಲಿಂದ ಅವರೆಲ್ಲ ವೀಡಿಯೋ ಮಾಡ್ಕೊಂಡು ಆ ವಿಡಿಯೋಗಳು ಫೋಟೋಗಳನ್ನೆಲ್ಲ ಫೇಸ್ಬುಕ್ಕಲ್ಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಒಬ್ಬೊಬ್ಬರು ಫ್ರೆಂಡ್ ರಿಕ್ವೆಸ್ಟ್ ಎಲ್ಲ ಕಳಿಸಿ ನಮ್ಮದೊಂದು ಟೀಮ್ ಆಗಿ ಅವಾಗ ಸುಡುಗಾಡಿಸಿದ್ರು ಅದು ಇದು. ಅದಾದಮೇಲೆ ವಾಟ್ಸಪ್ಪಲ್ಲಿ ಬಂದ್ವಿ, ಗ್ರೂಪ್ಗಳು ಮಾಡ್ಕೊಂಡ್ವಿ. ರಾಜ್ಯ ಮಟ್ಟದ ಸಂಘ ಸಂಸ್ಥೆಗಳು ಆಲ್ರೆಡಿ ಇದ್ವು, ಆದರೆ ಅವು ಅಷ್ಟೊಂದು ಪ್ರಭಾವಶಾಲಿ ಆಗಿರಲಿಲ್ಲ. ಅಲ್ಲಿಂದ ನಮಗೆ ಒಂದೊಂದೇ ಬಂತು. ಬೆಂಗಳೂರಲ್ಲಿ ನಮ್ಮ ರಾಜ್ಯ ಸಂಘಗಳಿದ್ದಾವೆ. ಡಾಕ್ಟರ್ಗೆ ಎಲ್ಲ ಹನುಮಂತಪ್ಪ ಅಂತ ಇದ್ದಾರೆ, ಅವ್ರು ನಮ್ಮ ರಾಜ್ಯ ಸಂಘವನ್ನು ಮುನ್ನೆಲೆ ತಂದರು. ಮತ್ತು ಲೋಹಿತ್ ಅಂತ ಇದ್ದಾರೆ, ಲೋಹಿತಾಕ್ಷ ಅಂತ ಇದ್ದಾರೆ ಅವರು. ಮತ್ತು ಇನ್ನಿರ್ತಕ್ಕಂಥ ಹಿರಿಯರು ಭಂಡಾರಿ ಸಾರ್ ಅಂತ ಇದ್ದಾರೆ, CK ಮಂಜುನಾಥ್ ಸಾರ್ ಅಂತ ಇದ್ದಾರೆ. ಸುಮಾರು ಜನ ಹೆಸರು ನನಗೆ ನೆನಪಾಗ್ತಾ ಇಲ್ಲ. ಇವರಿಗೆಲ್ಲ ಒಂದು ಸಂಘಟನೆ ಮಾಡಿ ನಮ್ಮನ್ನೆಲ್ಲ 2011ರಲ್ಲಿ ಏನು ರಾಜ್ಯೋತ್ಸವ ಪ್ರಶಸ್ತಿ ಬಂತಲ್ಲ ತಂದೆಯವರಿಗೆ, ಆ ಟೈಮಲ್ಲಿ ನಮ್ಮಲ್ಲಿ ಎಜುಕೇಟೆಡ್ ಏನಿದ್ರು ಸುಮಾರು ಜನ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ರು. ಅವರೆಲ್ಲರೂ ಫಸ್ಟ್ ಟೈಮ್ ಅಲ್ಲಿ ಸೇರಿದ್ವಿ ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ. ಯಾವ ವರ್ಷ? 2011 ನವೆಂಬರ್ 1 ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಅವಾಗೆಲ್ಲ ಪತ್ರಿಕೆಗಳಲ್ಲೆಲ್ಲ ಬಂತಲ್ಲ, ನಿರ್ಗತಿಕ ಸುಡುಗಾಡಿಸಿದ್ದ ವಿರೂಪಾಕ್ಷಪ್ಪನಿಗೆ ಒಲಿದ ರಾಜ್ಯ ಪ್ರಶಸ್ತಿ. ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮರ್ತಿದ್ದೆ ನಾನು. ಈ ನಮ್ಮ ಕಲೆ, ನಮ್ಮ ಅಲೆಮಾರಿ ಸಮುದಾಯಗಳನ್ನು ಮುಖ್ಯವಾಗಿ ಗುರುತಿಸಿದ್ದು ಯಾರು ಅಂತಂದರೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ KM ಮೈತ್ರಿ ಸರ್ ಅಂತ ಬುಡಕಟ್ಟು ಅಧ್ಯಯನ ವಿಭಾಗದ ಮುಖ್ಯಸ್ಥರು. ಡಾಕ್ಟರ್ KM ಮೈತ್ರಿ ಸರ್ ಅವರು ಬುಡಕಟ್ಟು ಅಧ್ಯಯನ ವಿಭಾಗ ಬಂದಮೇಲೆ ದರೋಜಿ ಈರಮ್ಮ ಆಗಿರ್ಬೋದು, ಮಂಜಮ್ಮ ಜೋಗತಿ ಆಗಿರ್ಬೋದು, ಶಿಳೆ ಕ್ಯಾತ್ರ ಆಗಿರ್ಬೋದು, ಸುಡುಗಾಡಿಸಿದ್ರಾಗಿರ್ಬೋದು, ಬುಡುಗ ಜಂಗಮ್ ಆಗಿರ್ಬೋದು, ಮತ್ತು ಇನ್ನಿರ್ತಕ್ಕಂಥ ಗೊಂದಲಿಗರಾಗಿರ್ಬೋದು, ಈ ಥರ ನಮ್ಮ ಅಲೆಮಾರಿ ಸಮುದಾಯಗಳೇನಿದಾವಲ್ಲ ಆ ಎಲ್ಲ ಅಲೆಮಾರಿ ಸಮುದಾಯಗಳಿಗೆ ಒಂದು ಅಡಿಪಾಯವನ್ನು ಹಾಕಿಕೊಟ್ಟವರು ಡಾಕ್ಟರ್ KM ಮೈತ್ರಿ ಸರ್ ಹಂಪಿ ವಿಶ್ವವಿದ್ಯಾಲಯದಲ್ಲಿ. ಈಗ ಮೊನ್ನೆ ನಿವೃತ್ತರಾಗಿದ್ದಾರೆ ಅವರೆಲ್ಲರೂ ನಮಗೆ ಹೊಸಪೇಟೆ ಮಲ್ಪನಗುಡಿ ಇಲ್ಲೇ ಇದ್ದಾರೆ. ಬೇರೆ ಬಿಜಾಪುರ ಭಾಗದವರು ಇಲ್ಲಿ ಹಂಪಿ ವಿಶ್ವವಿದ್ಯಾಲಯದಲ್ಲಿ. ಅವರು ನಮಗೆ ತುಂಬ ಒಂದು ಏನಂತೀವಿ, ಒಂದು ಪುಸ್ತಕ ರೂಪದಲ್ಲಿ ಬರೋಕ್ಕೆ ಕಾರಣ ಅವರು. ಅಂದ್ರೆ ಒಂದು ದಾಖಲೆ ಒಂದು ಪುಸ್ತಕ ಅಕ್ಷರ ರೂಪದಲ್ಲಿ ನಿಮ್ಮೆಲ್ಲರ ಬದುಕನ್ನ ದಾಖಲೆ ಮಾಡೋಕೆ ನಮ್ಮ ಹತ್ರ ಶಿಕ್ಷಣವಂತರು ಕೂಡ ಇದ್ರು, ಬಟ್ ಅದಕ್ಕೊಂದು ವೇದಿಕೆ ಬೇಕಲ್ಲ. ಆ ವೇದಿಕೆಯನ್ನು ಕೊಟ್ಟವರು ಡಾಕ್ಟರ್ KM ಮೈತ್ರಿ ಸಾರು. ಬಂತು. ಇನ್ನೂ ಹೇಳ್ತೀವಿ, ನಮ್ಮ ತಂದೆಯವರು ಯಾವುದೇ ದಾಖಲೆಗಳಿರಲಿಲ್ಲ, ಪೇಪರ್ ಕಟ್ಟಿಂಗ್ಸೇ ಇರಲಿಲ್ಲ. ನಮ್ಮ ತಂದೆಯವ್ರದ್ದು ಎಲ್ಲ ಪೇಪರ್ ಕಟ್ಟಿಂಗ್ಸ್ಗಳನ್ನು ಡಾಕ್ಟರ್ KM ಮೈತ್ರಿ ಸಾರ್ ಇಟ್ಕೊಂಡಿದ್ರು. ಅವರ ಮುಂದೆ ನಿಂತು, ವಿರೂಪಾಕ್ಷಪ್ಪ ನಿನಗೇನಾದರೂ ಸರ್ಕಾರದಿಂದ ಸಂಬಳ ಬರ್ತಾ ಇದೆಯಾ ಅಂತ ಕೇಳಿದ್ರು. ಇಲ್ಲ ಸ್ವಾಮಿ, ನಮ್ಗೆ ಯಾವುದೇ ಪಿಂಚಣಿ ಏನು ಬರಲ್ಲ ಅಂತಂದರು. ಮಾಡಬೇಕಲ್ಲ, ಅಂದರೆ ಪಿಂಚಣಿ ಇದೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಕಲಾವಿದರ ವೇತನ ಅಂತ ಗೊತ್ತಿರಲಿಲ್ಲ. ಅಂದರೆ ಬೇರೆ ಪಿಂಚಣಿ ಇದೆ, ಕಲಾವಿದರಿಗೆ ಇದೆ ಅಂತ ಗೊತ್ತಿರಲಿಲ್ಲ. ಒಂದು ದಿವಸ ನಮಗೆ ಕರೆ ಮಾಡಿ ಯೂನಿವರ್ಸಿಟಿಗೆ ಬನ್ನಿ ಅಂತ ಕರೆದ್ರು ಡಾಕ್ಟರ್ KM ಮೈತ್ರಿ ಸಾರು. ನಿಮಗೆ ಏನಾದರೂ ನಿಮ್ಮ ತಂದೆಯವ್ರಿಗೆ ಎಲ್ಲ ತೊಗೊಂಡು ಬನ್ನಿ ಅಂದರು. ಎಲ್ಲ ತೊಗೊಂಡೋಗಿ ಅವರು ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಅದಕ್ಕೊಂದು ಫೈಲ್ ಮಾಡಿ ಡೆಲ್ಲಿಗೆ ಕಳಿಸಿದರು. ಡೆಲ್ಲಿಗೆ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅವೆಲ್ಲ ಒಂದೇ ನಮ್ಗೆ. ಯಾಕಂದರೆ ನಮಗೆ ಒಂದು ನಾವು ಓದ್ಕೊಂಡಿದ್ವಿ, ಬಟ್ ನಮ್ಗೆ ಆ ಥರ ಒಂದು ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಅವ್ರು ಕೊಟ್ಟರು. ಆಮೇಲೆ ಇದಕ್ಕೆಲ್ಲ TC ಬೇಕಂತ ಕೇಳಿದರು. TC ನಮ್ಮ ತಂದೆಯವರು 1954 ಓದಿದ್ದಾರೆ ಹೊಸಕೇರಿಯಲ್ಲಿ, ಅಗ್ರಿಬೊಮ್ಮನಹಳ್ಳಿ ತಾಲೂಕು ಹೊಸಕೇರಿ ಗ್ರಾಮದಲ್ಲಿ, ಸರ್ಕಾರಿ ಶಾಲೆಯಲ್ಲಿ 70 ವರ್ಷದಿಂದ. ಅವಾಗಿನ ದಾಖಲೆಗಳು ಇರಬೇಕಲ್ಲ. ಅವಾಗೇನು ಡಿಜಿಟಲೀಕರಣ ಇರಲಿಲ್ಲ, ಕಂಪ್ಯೂಟರ್ ಇಲ್ಲೇ ಏನಿಲ್ಲ, ಬರೀ ಪೇಪರು ಸಿಗುತ್ತೆ ಇಲ್ಲ ಅಂತ ಡೌಟು. ಯಾಕಂದರೆ ಇಲ್ಲೇ ನಮ್ಮ ಸುಮಾರು ಶಾಲೆಗಳಲ್ಲಿ ಒಂದು 20 ರಿಂದ 30 ವರ್ಷ ದಾಖಲೆಗಳೇ ಇಲ್ಲ. ಕೆಲವೊಂದು ಮಳೆ ಬಂದು ಪೇಪರೆಲ್ಲ ಹರಿದೋಗಿರ್ಬೋದು, ಅಥವಾ ಯಾಕಂದರೆ ಪೇಪರ್ ಎಲ್ಲ ಹೋಗಿರ್ಬೋದು, ದಾಖಲೆಗಳಿಲ್ಲ, ಅಂಥವೆಲ್ಲ ಆಗಿದೆ. ಸಿಗುತ್ತಿಲ್ಲ ಅಂತ ಡೌಟು. ಅಲ್ಲಿ ಹೋಗಿ ನಾವು ಕೇಳಿದ್ವಿ, ಇತ್ತು ದಾಖಲೆ. 1954 ಹೌದು, ದಾಖಲೆ ಇದೆ. ನಿಜವಲ್ಲ, ನಮ್ಮ ಹೊಸಕೇರಿ ಶಾಲಾ ಶಿಕ್ಷಕರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ವರ್ಷದ ದಾಖಲೆಗಳನ್ನು ಅವರಲ್ಲಿ ಇಟ್ಟಿದ್ರು. ಸಿಕ್ತು. ಆಮೇಲೆ ಮೈತ್ರಿ ಸಾರ್
ಮೈತ್ರಿ ಸರ್ ಏನಿದ್ದಾರೆ ಅವರೆಲ್ಲ ಫೈಲ್ ಮಾಡಿ, ಯಾಕಂದರೆ ದಾಖಲೆಗಳು ಬೇಕಲ್ಲ, ಇಷ್ಟು ವರ್ಷ ಕಲೆ ಮಾಡಿರ್ಬೇಕಂತಂದ್ರು. MP ಪ್ರಕಾಶ್ ಅವ್ರು 1986 ಏನು ಕಲೆ ಮಾಡಿದಲ್ಲ, ಅವಾಗ ಒಂದು ಇದು ಕಲೆ ಮಾಡಿದ್ಮೇಲೆ ಒಂದು ಪತ್ರ ಕೊಡ್ತಾರೆ ನೋಡಿ, ಪ್ರಮಾಣ ಪತ್ರ. ಅದು ನಮ್ಮ ತಂದೆಯವರು ಟ್ರಂಕಲ್ಲಿ ಇಟ್ಟಿದ್ರು, ಹಳೆ ಟ್ರಂಕ್. ಅದು ಸಿಕ್ತು. ಯಾಕಂದ್ರೆ ನಾವೆಲ್ಲ ಕಲೆ ಮಾಡಿದ್ದೀವಿ, ದಾಖಲೆಗಳು ಬೇಕಲ್ಲ, ಸಾಕ್ಷಿ ಬೇಕಲ್ಲ, ಒಬ್ಬ ಕಲಾವಿದ ಅನ್ನೋದಕ್ಕೆ ಸಾಕ್ಷಿಗಳು ಬೇಕು. ಅದು ಸಿಕ್ತು. ಅದು ಸಿಕ್ಕಿದ್ದು ನಮಗೆ ಭಾಳ ಪುಣ್ಯ ಆಯಿತು. ಎಲ್ಲಿಟ್ಟಿದ್ರೆ ನಮ್ಮ ತಂದೆ 3ನೇ ಕ್ಲಾಸ್ ಓದ್ಕೊಂಡಿದ್ದಾರೆ ಆ ಕಾಲದಲ್ಲಿ. ನಮ್ಮ ಶಿಕ್ಷಣ ಅವ್ರ ಶಿಕ್ಷಣಕ್ಕೆ ಅರ್ಧಕ್ಕೂ ಸಮ ಅಲ್ಲ. ಅವೆಲ್ಲ 1986 ಗುಡಿಸಲ ಒಂದು ಸಣ್ಣ ಗುಡಿಸಲಲ್ಲಿ ತೆಗೆದಿಟ್ಟಿದ್ದಾರೆ, ಗ್ರೇಟ್ ಅಲ್ಲ. ಅಲೆಕು ಅಂತ ಅದು ಸಿಕ್ತು. ಒಂದು ಟ್ರಂಕ್ ಇತ್ತು. ನಮ್ಮ ಅಮ್ಮನ ಮದುವೆ ಆದಾಗ ಆ ಕಾಲದಲ್ಲಿ, ಈಗ ನನ್ನ ಮದುವೆ ಆದರೆ ಈ ಥರ ಗಾಡ್ರೇಜ್ ಕೊಟ್ಟಿದ್ದಾರೆ, ನಮ್ಮ ಮದುವೆ ಇದು. ಆ ಕಾಲದಲ್ಲಿ ಮದುವೆ ಆದರೆ ಒಂದು ಟ್ರಂಕ್ ಕೊಡ್ತಾ ಇದ್ರು, ಚಿಕ್ಕದು. ಅದು ಆ ಟ್ರಂಕ್ ದೊಡ್ಡದು ಅವಾಗ ಆ ಕಾಲದಲ್ಲಿ. ನಮ್ಮಮ್ಮಗೆ ನಮ್ಮ ತಾಯಿಯವರು ತಂದೆಯವರು ತೀರ್ಕೊಂಡಿರೋದ್ರಿಂದ ಅವರು ನಮ್ಮ ಧಾರ್ಮಿಕ ವಿಧಿವಿಧಾನ ಪ್ರಕಾರ ಈಗ ಮೂಲೆಯಲ್ಲಿ ಕೂತಿರ್ಬೇಕು ಅನ್ನೋದೊಂದು ಇರುತ್ತೆ. ಬಟ್ ನಾನು ಅದನ್ನ ಇಷ್ಟಪಡಲ್ಲ. ನಾನೊಬ್ಬ ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ವಿಚಾರದಿಂದ ಇದು ಮಾಡ್ತೀನಿ. ಅವ್ರಿಗೆ ಟ್ರಂಕಲ್ಲಿ ಕೊಟ್ಟಿದ್ರು. ಆ ಟ್ರಂಕಲ್ಲಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ಟಿದ್ದಾರೆ. ನಮ್ಮ ತಂದೆಯವ್ರದ್ದು ಇನ್ನೊಂದು ಏನು ಗುಣ ಅಂದರೆ, ಎಲ್ಲ ವರ್ಷದ ಕ್ಯಾಲೆಂಡರ್ ಕೂಡ ಶೇಖರಣೆ ಮಾಡಿಟ್ಟಿದ್ದಾರೆ ಟ್ರಂಕಲ್ಲಿ. ಪ್ರತಿ ವರ್ಷ ಯಾವ್ಯಾವ ದಿನದಲ್ಲಿ ಏನೇನು ಘಟನೆ ನಡೆಯುತ್ತೆ ಅದನ್ನು ಬರೀತಾರೆ. ತೀರ್ಕೊಂಡಿರೋದು 16ನೇ ತಾರೀಕು ಮೇ 16 ಸ್ನೇಹಿತರೆ ತೀರ್ಕೊಂಡಿರೋದು. ಮೇ 16 2025 ತೀರ್ಕೊಂಡಿರೋದು. ಮೇ 9ರಲ್ಲಿ ನಮ್ಮ ಮನೆಗೆ ಸಿಲಿಂಡರ್ ಹಾಕಿದ್ದೀವಿ. ಸಿಲಿಂಡರ್ ಖಾಲಿ ಆಗಿದೆಯಲ್ಲ, ಗ್ಯಾಸ್ ಸಿಲಿಂಡರ್. ಈ 9ನೇ ತಾರೀಕಿಗೆ ಸಿಲಿಂಡರ್ ಹಾಕಿದೀವಿ ಅಂತ ಬರ್ದಿದ್ದಾರೆ ನೋಡಿ. ಹಿಂದಿನ ತಿಂಗಳಲ್ಲಿ ಇಲ್ಲ, ಮತ್ತೆ ಆಚೆ 2 ತಿಂಗಳು ಬರುತ್ತೆ ನಮ್ದು. ಇಲ್ಲಿ ನೋಡಿ, ಇಲ್ಲಿ ಇಲ್ಲ 3 ತಿಂಗಳು ನಾವು ಬೇರೆ ಕೆಲವು ಟೈಮ್ ಬರ್ತಿದ್ದಾರೆ 24ಅಲ್ಲಿ. ಇಲ್ಲ ಈ ಥರ ಗುರ್ತು ಮಾಡಿಬಿಡ್ತಾರೆ. ಬ್ಲಾಕ್ ಪೆನ್ನಿಂದ ಗುರ್ತು ಮಾಡಿದ್ದಾರೆ ನೋಡಿ. ಒಂದೊಂದು ಟೈಮ್ ಪೆನ್ನು, ಇಲ್ಲಿ ಪೆನ್ಸಿಲಿಂದ ಗುರ್ತು ಮಾಡಿದ್ದಾರೆ. ಆದರೆ ಅದು ಏನು ವಿಚಾರ ಅಂತ ನನಗೆ ನೆನಪಿಲ್ಲ. ಆ ಥರ ಮಾಡ್ಕೊಡ್ತಾರೆ. ಆಮೇಲೆ ಇಲ್ಲಿ ಈ ಥರ ಗೋಡೆಗಳಲ್ಲಿ ಕೂಡ ಬರೆದು ಬಿಡ್ತಾರೆ. ಒಂದೊಂದು ಟೈಮ್ ಮೊಬೈಲ್ ನಂಬರ್ ಬರ್ತಿದ್ದಾರೆ. ಆಮೇಲೆ ಕೆಲವೊಂದು ಬುಕ್ಸಲ್ಲೆಲ್ಲ ಈ ಥರ ಬರೆದು ಇಟ್ಕೊಂತಿರ್ತಾರೆ. ಇದು ನಮ್ಮ ತಂದೆಯವರ ಅಕ್ಷರಗಳು. 3ನೇ ಕ್ಲಾಸ್ ಓದಿದ್ದು. ವಿಲೇಜು ಅಕೌಂಟ್ರು, ಅಕೌಂಟೆಂಟ್ ನಂಬರ್ ಎಷ್ಟು ಚೆನ್ನಾಗಿ ಬರ್ಕೊಂಡ್ರು ಸರ್. ವಿಲೇಜು ಅಕೌಂಟ್ರು ಬಸವರಾಜ ಆನೆಕಲ್ಲು. ಆಮೇಲೆ ನಮ್ಮ ತಂದೆಯವ್ರ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ತಂದೆಯವರು ಪೌರಾಣಿಕ ನಾಟಕಗಳ ಹುಚ್ಚು ಪ್ರೀತಿ. ಪೌರಾಣಿಕ ನಾಟಕ ಅಂದರೆ ಅವರ ಜೀವನದಲ್ಲಿ 25 ನಾಟಕ ಮಾಡಿದ್ದಾರೆ. ಪೌರಾಣಿಕ ನಾಟಕ ಎಲ್ಲದರಲ್ಲೂ ದೈತ್ಯ ಪಾತ್ರ. ರಾಮಾಯಣದಲ್ಲಿ ರಾವಣಾಸುರ, ಮಹಾಭಾರತದಲ್ಲಿ ಭೀಮ, ಈ ಥರ ಎಲ್ಲ ರಾಕ್ಷಸ ಪಾತ್ರಗಳನ್ನೇ ಮಾಡಿದ್ದಾರೆ. ಅಂದರೆ ನಮ್ಮ ತಂದೆಯವ್ರ ವಾಯ್ಸ್ ಸಂಗೀತ ಅಂದರೆ, ಆ ನಾಟಕ ಮಾಡಿ ಬರೀ ಆ ವಾಯ್ಸ್ ಧ್ವನಿ ಸುತ್ತ ಹಳ್ಳಿಗಳಿಗೂ ಕೇಳಿಸ್ಬೇಕು. ಆ ಥರ ಒಂದು ಖಡಕ್ ಧ್ವನಿ. ನೀವು ನಮ್ಮ ತಂದೆಯವ್ರ ವಿಡಿಯೋಗಳನ್ನ ನೋಡ್ರಿ, ಅವ್ರ ಧ್ವನಿ ಹಂಗಿದೆ. ವಿಡಿಯೋಗಳು ಸುಮಾರು ಇದ್ದಾವೆ. ಯೂಟ್ಯೂಬಲ್ಲಿ ಇದ್ದಾವೆ, ಮೊಬೈಲಲ್ಲಿ ಇದ್ದಾವೆ, ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಸುಮಾರು ವಿಡಿಯೋಗಳಿದ್ದಾವೆ. ಕೆಲವೊಂದು ವಿಡಿಯೋ ಕ್ಯಾಸೆಟ್ಗಳು ಕೂಡ ಇದ್ದಾವೆ. ಬರುತ್ತೆ ವಿಡಿಯೋ. ನೀವು ವಿರೂಪಾಕ್ಷಪ್ಪ ಸುಡುಗಾಡ್ಸಿದ್ರು ಅಂತ ಹೊಡೀರಿ, ಸುಮಾರು ಬರುತ್ತೆ. ಆಮೇಲೆ ವಿಡಿಯೋ CD ಕ್ಯಾಸೆಟ್ಗಳಿದ್ದಾವೆ. ಆ ಕಾಲದಲ್ಲಿ ಕ್ರೈಮ್ ಸ್ಟೋರಿ ಅಂತ ಮಾಡಿದ್ವಿ. ಕ್ರೈಮ್ ಸ್ಟೋರಿ ಅಂತ ಏನು ಬರ್ತಾ ಇತ್ತಲ್ಲ TV9ನಲ್ಲಿ, ಸುಮಾರು 2008-9 ಅನ್ಕೋತೀನಿ. ಆ ಟೈಮಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗಿತ್ತು. ಅವಾಗಿನ ಸೋಷಿಯಲ್ ಮೀಡಿಯಾಗಳು ಇರಲಿಲ್ಲಲ್ಲ. ಹೈಯೆಸ್ಟ್ ರಿಪೀಟ್ ಟೆಲಿಕಾಸ್ಟ್ ಆಗಿತ್ತು ಅದು ಸುಡುಗಾಡ್ಸಿದ್ರ ಬಗ್ಗೆ. ಅಂದರೆ ಸುಡುಗಾಡಲ್ಲಿ ಹೋಗಿ ನಾವು ಹೆಣದ ಒಂದು ಏನು ಇರುತ್ತಲ್ಲ, ಆ ಒಂದು ಸಮಾಧಿ ಮೇಲೆ ಕೂತ್ಕೊಂಡು ಪೂಜೆ ಮಾಡೋದು, ಇದು ಊದೋದು, ಪೂಜೆ ಮಾಡೋದು, ಅದೆಲ್ಲ ವಿಡಿಯೋ ಬಹುಮಟ್ಟದಲ್ಲಿ ಫೇಮಸ್ ಆಗಿತ್ತು. ಸುಮಾರು ಟೈಮ್ TV9ನಲ್ಲಿ ರೀಟೆಲಿಕಾಸ್ಟ್ ಆಗಿದೆ. ಅದು ಕ್ರೈಮ್ ಸ್ಟೋರಿ ಅಂತ ಒಂದು ಏನು ಬರ್ತಾ ಇತ್ತು. ಅದರಲ್ಲಿ ನಮ್ಮದೊಂದು ಕಲೆ ಮತ್ತು ನಮ್ಮ ಒಂದು ಏನೋ ಒಂದು ಈ ಥರ ಸಂಪ್ರದಾಯ ಮತ್ತು ಆ ಒಂದು ಶಕ್ತಿಯಾಗಿ ಬಳಸ್ಕೊಳ್ತಕ್ಕಂಥ ಆಚರಣೆಗಳು ಅವೆಲ್ಲ ತೋರಿಸಿದ್ದಾರೆ. 2008ರಲ್ಲಿ ಅನ್ಸುತ್ತೆ. ತಂದೆ ಹಾಗಾದ್ರೆ ಸುಡುಗಾಡ್ಸಿದ್ರ ಸಮುದಾಯದಲ್ಲಿ ಮೊಟ್ಟ ಮೊದಲ ರಾಜ್ಯ ಪ್ರಶಸ್ತಿ ವಿಜೇತ. ಹೌದು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.